ಪ್ರಿಯ ವಿದ್ಯಾರ್ಥಿಗಳೇ, ಮಣಿಪಾಲ್ ಫೌಂಡೇಶನ್ ಅವರು 10ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಮಾಡುವಂತಹ ಈ ರಿವಿಷನ್ ತರಗತಿಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಇದರ ರಿವಿಷನ್ ಅನ್ನು ಮಾಡಿದ್ದೆವು. 1 ಅಂಕದ 2 ಅಂಕದ 3 ಅಂಕದ ಎಲ್ಲಾ ಪ್ರಶ್ನೆಗಳು ಅಂದ್ರೆ 33ನೇ ಪ್ರಶ್ನೆಯವರೆಗೆ ನಾವು ನಮ್ಮ ರಿವಿಷನ್ ಅನ್ನು ಕಂಪ್ಲೀಟ್ ಮಾಡಿದ್ದೇವೆ ಹಿಂದಿನ ತರಗತಿಯಲ್ಲಿ. ಇವತ್ತು 4 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಒಂದು ಪ್ರಶ್ನೆ. 4 ಅಂಕದ ಒಂದು ಪ್ರಶ್ನೆಗೆ ಚಾಯ್ಸ್ ಇರ್ತದೆ, ಆ ಚಾಯ್ಸ್ ಪ್ರಶ್ನೆ ಸೇರಿ 5 ಪ್ರಶ್ನೆ ಮತ್ತು ಕೊನೆಯದಾಗಿ 5 ಅಂಕದ ಒಂದು ಪ್ರಶ್ನೆ. ಈ ಒಟ್ಟು 6 ಪ್ರಶ್ನೆಗಳ ರಿವಿಷನ್ ಅನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈಗ ಮಾದರಿ ಪ್ರಶ್ನೆ ಪತ್ರಿಕೆಯ 34ನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ವಿದ್ಯಾರ್ಥಿಗಳೇ, ಇದನ್ನು ಬರ್ಕೊಳ್ಳಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ 100. ರಿಪೀಟ್ ಮಾಡ್ತೇನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ 100 ಮತ್ತು ಮೊದಲ 19 ಪದಗಳ ಮೊತ್ತ 551. ಆದರೆ ಶ್ರೇಣಿಯ ಮೊದಲ 25 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಪರಿಹಾರ. ಪ್ರಶ್ನೆ ನೋಡ್ಕೊಳ್ಬೇಕು. ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ, ಅದರ ಸಂಕೇತ S8 ಅಂತ ಬರೀತೇವೆ. ಅದನ್ನು ಕೊಟ್ಟಿದ್ದಾರೆ. S8 ಸಮ 100 ಅಂತ ಕೊಟ್ಟಿದ್ದಾರೆ. ಆಮೇಲೆ ಸೂತ್ರ ನಮ್ಮ ಬಳಿ ಇದೆ, ನಮ್ಗೆ ಗೊತ್ತಿದೆ SN ಕಂಡು ಹಿಡಿಯುವ ಸೂತ್ರ. SN ಸಮ, ಅಲ್ಲಿ ಪಕ್ಕದಲ್ಲಿ ಬ್ರಾಕೆಟ್ ನಲ್ಲಿ ಬರೆದಿದ್ದಾರೆ, SN ಸಮ n/2 ಗುಣಿಸು 2a ಪ್ಲಸ್ n-1 ಗುಣಿಸು d. ಇದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವಾಗಿದೆ. ಈ ಸೂತ್ರದ ಸಹಾಯದಿಂದ ನಾವು ಅಲ್ಲಿ S8 ಅನ್ನು ವಿಸ್ತರಿಸಬೇಕು. ನಮ್ಗೆ ಕೇವಲ ಎನ್ನಿನ ಬೆಲೆ ಮಾತ್ರ ಗೊತ್ತಿದೆ. ಮೊದಲ 8 ಪದಗಳ ಮೊತ್ತ ಅಂತ ಹೇಳಿದ್ದಾರೆ. ಆದ್ರಿಂದ 8 ಪದಗಳ ಮೊತ್ತ ಅಂದ್ರೆ ಎನ್ನಿನ ಬೆಲೆ 8 ಅಂತ ಗೊತ್ತು. ಆಮೇಲೆ 100 ಅಂದ್ರೇನು? ಅದು SN ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಎ ಯನ್ನು ಕೊಡ್ಲಿಲ್ಲ, ಡಿ ಯನ್ನು ಕೊಡ್ಲಿಲ್ಲ. ಈಗ S8 ಅನ್ನು ವಿಸ್ತರಿಸುವ ಸೂತ್ರ ಉಪಯೋಗಿಸಿ n/2 ಅಂದರೆ 8/2. ಬ್ರಾಕೆಟ್ ನಲ್ಲಿ 2a ಪ್ಲಸ್ n-1 ಇದ್ದಲ್ಲಿ 8-1 ಹಾಕಬೇಕು, ಗುಣಿಸು ಡಿ ಸಮ SN ಅಂದ್ರೆ S8 ಅಂದ್ರೆ 100 ಸಮ 100. ಆವರಣದ ಹೊರಗೆ 8ಕ್ಕೆ 2ರಿಂದ ಭಾಗಿಸಿದರೆ 4 ಆಗುತ್ತದೆ. ಬ್ರಾಕೆಟ್ ನಲ್ಲಿ 2a ಪ್ಲಸ್ 8-1 7 ಆಯ್ತು, 7d ಆಯ್ತಲ್ಲಿ ಸಮ 100. ಆ ಗುಣಿಸು 4 ಎಡಬದಿಯಲ್ಲಿರುವಂತಹ ಗುಣಿಸು 4 ಬಲಬದಿಗೆ ವರ್ಗಾಯಿಸಿ 100/4 ಆಗುತ್ತದೆ. 2a ಪ್ಲಸ್ 7d ಸಮ 100/4 ಅಂದರೆ 2a ಪ್ಲಸ್ 7d ಸಮ 25. ಇದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಾಗಿದೆ. ಇದಕ್ಕೆ ಸಮೀಕರಣ 1 ಅಂತ ಹೆಸರಿಸಿ. ಪ್ರಶ್ನೆಯಲ್ಲಿ ಮತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ. ಅದೇ ಸಮಾಂತರ ಶ್ರೇಣಿಯ ಮೊದಲ 19 ಪದಗಳ ಮೊತ್ತ 551 ಅಂತ ಕೊಟ್ಟಿದ್ದಾರೆ. ಇಲ್ಲಿ n ಅಂದ್ರೆ 19, SN ಅಂದ್ರೆ 551. ಮತ್ತೊಮ್ಮೆ ಅದೇ ಸೂತ್ರ ಉಪಯೋಗಿಸಬೇಕು. n/2 ಅಂದರೆ 19/2 ಗುಣಿಸು 2a ಪ್ಲಸ್ n-1 ಇರುವಲ್ಲಿ 19-1 ಹಾಕಬೇಕು, ಗುಣಿಸು ಡಿ ಸಮ SN ಅಂದ್ರೆ S19 ಅದು ಕೊಟ್ಟಿದ್ದಾರೆ. ಬಲಬದಿಯಲ್ಲಿ 551 19 ಪದಗಳ ಮೊತ್ತ. ಸರಿ, 19ಕ್ಕೆ ನಮ್ಗೆ 2ರಿಂದ ಭಾಗಿಸಲಿಕ್ಕೆ ಸಾಧ್ಯ ಇಲ್ಲ. 19/2 ಹಾಗೆ ಉಳಿಸಿಕೊಳ್ಳಿ, ಗುಣಿಸು 2a ಪ್ಲಸ್ 19ರಿಂದ 1 ಕಳೆದ್ರೆ 18, 18d ಸಮ 551 ಆಯ್ತು. 2a ಪ್ಲಸ್ 18d ಹಾಗೆ ಇರಲಿ. 551 ಬಲಬದಿಯಲ್ಲಿ ಹಾಗೆ ಬರೆದಿದ್ದೇವೆ. ಈಗ ಎಡಬದಿಯಲ್ಲಿರುವಂತಹ 19/2 ಇದನ್ನು ಬಲಬದಿಗೆ ವರ್ಗಾಯಿಸಿದ್ರೆ ಅದು 2/19 ಆಗ್ತದೆ.
ಇಲ್ಲಿ ಭಾಗಿಸು 2 ಇದ್ದದ್ದು ಬಲಬದಿಯಲ್ಲಿ ಗುಣಿಸು 2 ಆಗ್ತದೆ. ಎಡಬದಿಯಲ್ಲಿ 19ರಿಂದ ಗುಣಿಸಿದ್ದಾರೆ, ಬಲಬದಿಯಲ್ಲಿ 19ರಿಂದ ಭಾಗಿಸಬೇಕು. 2a ಪ್ಲಸ್ 18d ಸಮ ನೋಡಿ 551 19ರಿಂದ ನಿಶೇಷವಾಗಿ ಭಾಗಿಸಿ ಹೋಗುವಂತಹ ಸಂಖ್ಯೆ ಅದು. 551ಕ್ಕೆ 19ರಿಂದ ಭಾಗಿಸಿದರೆ 29 ಸಿಗುತ್ತದೆ. ಗುಣಿಸು 2 ಹಾಗೆ ಇರಲಿ. 2a ಪ್ಲಸ್ 18d ಸಮ 29ಕ್ಕೆ 2ರಿಂದ ಗುಣಿಸಿದರೆ 58 ಆಯಿತು. 2a ಪ್ಲಸ್ 18d ಸಮ 58. ಇದು ಕೂಡ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಾಗಿದೆ. ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡಿ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಇವುಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಯಾಗಿದೆ. ಈ ಜೋಡಿಯನ್ನು ನಾವು ಬಿಡಿಸಬೇಕು. ವರ್ಜಿಸುವ ವಿಧಾನ ಮಾಡುವುದು ಸೂಕ್ತ. ಇಲ್ಲಿ ಸ್ಕ್ರೋಲ್ ಮಾಡಿ. 2ನೇ ಸಮೀಕರಣದಿಂದ 1ನೇ ಸಮೀಕರಣವನ್ನು ಕಳಿಬೇಕು. ಏನಾಗ್ತದೆ? 2a ಮೈನಸ್ 2a ಕ್ಯಾನ್ಸಲ್ ಆಗ್ತದೆ. ಆಮೇಲೆ 18d ಇಂದ 7d ಯನ್ನು ಕಳೆದರೆ 11d ಆಗ್ತದೆ. 58ರಿಂದ ಎಷ್ಟು ಕಳಿಬೇಕು? 58ರಿಂದ ಮೇಲೆ ಹೋಗಿ ಸಮೀಕರಣ 1 ಹೋಗಿ 58ರಿಂದ 25 ಕಳಿಬೇಕು. 58ರಿಂದ 25 ಕಳೆದರೆ 33 ಆಗ್ತದೆ. 11d ಸಮ 33 ಆಯ್ತು. d ಸಮ 33 ಭಾಗಿಸು 11. 33ಕ್ಕೆ 11ರಿಂದ ಭಾಗಿಸಿದರೆ 3 ಸಿಗ್ತದೆ. ಅಲ್ಲಿಗೆ ಡಿ ಯ ಬೆಲೆ ಎಷ್ಟು ಅಂತ ಗೊತ್ತಾಯ್ತು. ಈಗ ನಮಗೆ ಸಿಕ್ಕಿದಂತಹ ಈ ಡಿ ಯ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಬೇಕು. ಬೇಕಾದ್ರೆ ಸಮೀಕರಣ 1ಅನ್ನು ಬರ್ಕೊಳ್ಳಿ. ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಬರೀರಿ. ಆಮೇಲೆ 2a ಪ್ಲಸ್ 7d ಸಮ 25. ಇದು 1ನೇ ಸಮೀಕರಣ. ರಿಪೀಟ್ ಮಾಡ್ತೇನೆ. 2a ಪ್ಲಸ್ 7d ಸಮ 25. ಈ ಸಮೀಕರಣದಲ್ಲಿ ಡಿ ಬೆಲೆಯನ್ನು ಆದೇಶಿಸಬೇಕು. 2a ಹಾಗೆ ಇರ್ತದೆ, ಪ್ಲಸ್ ಹಾಗೆ ಇರ್ತದೆ, 7 ಹಾಗೆ ಇರ್ತದೆ. 7 ಆದ್ಮೇಲೆ ಅಲ್ಲಿ ಡಿ ತೆಗೆದು ಅದರ ಜಾಗದಲ್ಲಿ 3 ಅಂತ ಆದೇಶಿಸಬೇಕು. ಬಲಬದಿಯಲ್ಲಿ ಸಮ 25 ಹಾಗೆ ಇರ್ತದೆ. 2a ಪ್ಲಸ್ 7 ಗುಣಿಸು 3 ಸಮ 25. 2a ಪ್ಲಸ್ 7 ಮತ್ತು 3 ಗುಣಿಸಿದರೆ 21 ಆಗ್ತದೆ. 2a ಪ್ಲಸ್ 21 ಸಮ 25. 2a ಸಮ 25 ಮೈನಸ್ 21 ಪ್ಲಸ್ 21 ಎಡಬದಿಯಿಂದ ಬಲಬದಿಗೆ ವರ್ಗಾಯಿಸಿದ್ದೇವೆ. ಮೈನಸ್ 21 ಆಯ್ತು. ಈಗ 2a ಸಮ 4 ಆಯ್ತು. 25ರಿಂದ 21 ಕಳೆದರೆ 4 ಆಗ್ತದೆ. 2a ಸಮ 4 ಆದರೆ a ಸಮ 4 ಭಾಗಿಸು 2 ಆಗುತ್ತದೆ. ಅಲ್ಲಿಗೆ ನಮಗೆ a ಬೆಲೆ ಕೂಡ ಗೊತ್ತಾಯ್ತು. a ಯ ಬೆಲೆ 2. ಈಗ ಪ್ರಶ್ನೆಯಲ್ಲಿ ಮೊದಲ 25 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲ 25 ಪದಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ನಮಗೆ ಎ ಗೊತ್ತಿರಬೇಕು, ಗೊತ್ತಾಗಿದೆ. ಡಿ ಗೊತ್ತಿರಬೇಕು, ಅದು ಗೊತ್ತಾಗಿದೆ. ಎನ್ ಅಂದ್ರೆ ನೋಡಿ, ಅವರು 25 ಪದಗಳ ಮೊತ್ತ ಅಂತ ಹೇಳಿದ್ದಾರೆ. ಆದ್ದರಿಂದ ಎನ್ ಸಮ 25. ಬೇಕಾದ್ರೆ ಇನ್ನೊಮ್ಮೆ ಬರ್ಕೋಬಹುದು. ಎ ಸಮ 2, ಡಿ ಸಮ 3, ಎನ್ ಸಮ 25 ಅಂತ ಬರ್ಕೊಳ್ಳಿ. ಸೂತ್ರ ಒಮ್ಮೆ ಬರೆದಿದ್ದೀರಿ ಪ್ರಾರಂಭದಲ್ಲಿ, ಅದೇ ಸೂತ್ರ. ಎಸ್ 25 ಸಮ 25 ಭಾಗಿಸು 2 ಗುಣಿಸು 2a. ಎ ಯ ಬೆಲೆ ಹಾಕಬೇಕು. 2 ಗುಣಿಸು 2 ಪ್ಲಸ್ ಎನ್ ಮೈನಸ್ 1 ಅಂದರೆ 25 ಮೈನಸ್ 1 ಗುಣಿಸು ಡಿ ಅಂದರೆ 3. 25 ಮೈನಸ್ 1 ಗುಣಿಸು 3. 25 ಭಾಗಿಸು 2 ಗುಣಿಸು 2 ಗುಣಿಸು 2 4 ಆಯ್ತು. ಪ್ಲಸ್ 25ರಿಂದ 1 ಕಳೆದರೆ 24 ಗುಣಿಸು 3. 25 ಭಾಗಿಸು 2 ಗುಣಿಸು 4 ಪ್ಲಸ್ 72 ಆಗ್ತದೆ. 24 ಮೂರ್ಲಿ 72 ಆಗ್ತದೆ. 25 ಭಾಗಿಸು 2 ಗುಣಿಸು 4 ಪ್ಲಸ್ 72 76 ಆಯ್ತು. ಎಸ್ 25 ಸಮ 25. 25ಕ್ಕೆ 2ರಿಂದ ಭಾಗಿಸಲಿಕ್ಕೆ ಆಗೋದಿಲ್ಲ, ಆದರೆ 76ಕ್ಕೆ ಭಾಗಿಸಲಿಕ್ಕೆ ಆಗ್ತದೆ. 76ಕ್ಕೆ 2ರಿಂದ ಭಾಗಿಸಿದರೆ 38 ಆಗ್ತದೆ. 25 ಗುಣಿಸು 38 950 ಆಗುತ್ತದೆ. ಹೀಗೆ ಸಮಾಂತರ ಶ್ರೇಣಿಯ ಮೊದಲ 25 ಪದಗಳ ಮೊತ್ತ 950 ಅನ್ನೋದು ನಮಗೆ ಗೊತ್ತಾಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಾಯ್ಸ್ ಇದೆಯಾ ನೋಡೋಣ. ಸ್ಕ್ರೋಲ್ ಮಾಡಿ. ಸರಿ, ಚಾಯ್ಸ್ ಇದೆ. ಸಮಾಂತರ ಶ್ರೇಣಿಯ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಒಂದು ಸಮಾಂತರ ಶ್ರೇಣಿಯ 5ನೇ ಮತ್ತು 9ನೇ ಪದಗಳ ಮೊತ್ತ 30 ಹಾಗೂ 25ನೇ ಪದವು 18ನೇ ಪದದ 3ರಷ್ಟಿದೆ. ಸಮಾಂತರ ಶ್ರೇಣಿಯ
ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ರಿಪೀಟ್ ಮಾಡ್ತೇನೆ ಪ್ರಶ್ನೆಯನ್ನು. ಸಮಾಂತರ ಶ್ರೇಣಿಯ 5ನೇ ಮತ್ತು 9ನೇ ಪದಗಳ ಮೊತ್ತ 30 ಹಾಗೂ 25ನೇ ಪದವು 18ನೇ ಪದದ 3ರಷ್ಟಿದೆ. ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಬರ್ಕೊಳ್ಳಿ ವಿದ್ಯಾರ್ಥಿಗಳ ಪ್ರಶ್ನೆ. ಸಮಾಂತರ ಶ್ರೇಣಿ ಪಾಠದ ಅನ್ವಯ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ಅನೇಕ ಬಾರಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಿವೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಹಲವಾರು ಪ್ರಶ್ನೆಗಳು ಈ ಹಿಂದೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳೇ ಆಗಿವೆ. ಸರಿ, ಪ್ರಶ್ನೆ ಬರ್ಕೊಂಡಿದೆ ಅಂತ ಭಾವಿಸ್ತೇನೆ ನಾನು. ಪರಿಹಾರ ಅಥವಾ ಉತ್ತರ, ಅಲ್ಲಿ ಕೊಟ್ಟಿರುವಂತಹ ವಾಕ್ಯವನ್ನು ನಾವು ಸಮೀಕರಣಕ್ಕೆ ಪರಿವರ್ತಿಸಬೇಕು. ಸಮಾಂತರ ಶ್ರೇಣಿಯ 5ನೇ ಮತ್ತು 9ನೇ ಪದಗಳ ಮೊತ್ತ 30 ಅಂತ ಹೇಳಿದ್ದಾರೆ. 5ನೇ ಪದದ ಸಂಕೇತ A5, 9ನೇ ಪದದ ಸಂಕೇತ A9. 5ನೇ ಮತ್ತು 9ನೇ ಪದಗಳ ಮೊತ್ತ ಅಂದರೆ A5 ಪ್ಲಸ್ A9 ಸಮ 30 ಅಂತ ಗೊತ್ತಾಯ್ತು. A5 ಅನ್ನು ವಿಸ್ತರಿಸಬಹುದು. ಇಲ್ಲಿ ನಾವು ಯಾವ ಸೂತ್ರ ಉಪಯೋಗಿಸಬೇಕಂತ ಹೇಳಿದ್ರೆ AN ಸಮ A ಪ್ಲಸ್ N-1 ಗುಣಿಸು D. A ಪ್ಲಸ್ ಇಲ್ಲಿ N ಅಂದ್ರೆ 5 ಆಗ್ತದೆ, N-1 ಅಂದ್ರೆ 4 ಆಗ್ತದೆ. A ಪ್ಲಸ್ 4D ಆಯ್ತು. A5 ಅಂದ್ರೆ A ಪ್ಲಸ್ 4D ಆಯ್ತು. ಪ್ಲಸ್ A9 ಅನ್ನು ಕೂಡ ಹಾಗೆ ಬರಿಬಹುದು. A ಪ್ಲಸ್ 9 ಮೈನಸ್ 1 ಅಂದರೆ 8, 8D ಸಮ 30. ಈಗ ಸಮೀಕರಣದಲ್ಲಿ ಎಡಬದಿಯಲ್ಲಿ A ಪ್ಲಸ್ A 2 ಸಲ A ಇದೆ, 2A ಅಂತ ಬರೆಯಿರಿ. 4D ಪ್ಲಸ್ 8D 12D ಆಗುತ್ತದೆ. 2A ಪ್ಲಸ್ 12D ಸಮ 30. ಸರಿ, ಈಗ ಮತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. 25ನೇ ಪದವು 18ನೇ ಪದದ 3ರಷ್ಟಿದೆ ಅಂತ ಹೇಳಿದ್ದಾರೆ. 25ನೇ ಪದದ ಸಂಕೇತ A25, 18ನೇ ಪದದ ಸಂಕೇತ A18, 18ನೇ ಪದದ 3ರಷ್ಟು ಅಂದರೆ A18ಕ್ಕೆ 3ರಿಂದ ಗುಣಿಸಬೇಕು. 3ರಷ್ಟು, ರಷ್ಟು ಅಂದ್ರೆ ಗುಣಿಸುವುದು. ಸಮೀಕರಣ ಹೀಗೆ ಆಗಿದೆ. A25 ಸಮ 3 ಗುಣಿಸು A18. ಈಗ A25 ಅನ್ನು ವಿಸ್ತರಿಸಬೇಕು. A ಪ್ಲಸ್ 25 ಮೈನಸ್ 1 ಗುಣಿಸು D. 25 ಮೈನಸ್ 1 ಅಂದ್ರೆ 24 ಆಗ್ತದೆ. 24D ಸಮ 3 ಗುಣಿಸು, ಗುಣಿಸು ಅಂದ್ರೆ ಬ್ರಾಕೆಟ್ನೊಳಗೆ A18 ಅನ್ನು ವಿಸ್ತರಿಸಬೇಕು. A ಪ್ಲಸ್ 18 ಮೈನಸ್ 1 ಅಂದರೆ 17D ಆಯ್ತು. ಎಡಪಾರ್ಶ್ವ ಹಾಗೆ ಇರಲಿ. A ಪ್ಲಸ್ 24D ಹಾಗೆ ಬರ್ಕೊಳ್ಳೋದು. ಸಮ ಬಲಬದಿಯಲ್ಲಿ ಆವರಣದಲ್ಲಿರುವ ಪ್ರತಿಯೊಂದು ಪದಕ್ಕೆ 3ರಿಂದ ಗುಣಿಸಬೇಕು. 3 ಗುಣಿಸು A 3A, 3 ಗುಣಿಸು 17D 3 17 51D ಆಗುತ್ತದೆ. ಸ್ಕ್ರೋಲ್ ಮಾಡಿ, ಸ್ಕ್ರೋಲ್ ಮಾಡಿ. ಸರಿ, 3A ಪ್ಲಸ್ 51D ಅದನ್ನು ನಾವು ಈಗ ಎಡಪಾರ್ಶ್ವ ಬಲಪಾರ್ಶ್ವವನ್ನು ನಾವು ಅದಲು ಬದಲು ಮಾಡಿದ್ದೇವೆ. ಈಗ A ಮತ್ತು ಪ್ಲಸ್ 24D ಅನ್ನು ಇನ್ನೊಂದು ಬದಿಗೆ ವರ್ಗಾಯಿಸಬೇಕು. ಅಂದ್ರೆ 3A ಪ್ಲಸ್ 51D ಇರುವ ಬದಿಗೆ ವರ್ಗಾಯಿಸಬೇಕು. 3A ಪ್ಲಸ್ 51D ಮೈನಸ್ A ಮೈನಸ್ 24D ಸಮ 0 ಆಗುತ್ತದೆ. 3A ಇಂದ A ಯನ್ನು ಕಳೆದರೆ 2A ಆಗುತ್ತದೆ. 51D ಇಂದ 24D ಯನ್ನು ಕಳೆದರೆ 27D ಆಗುತ್ತದೆ ಸಮ 0. ಇದಕ್ಕೆ ನಾವು ಸಮೀಕರಣ 2 ಅಂತ ಹೆಸರಿಸಬೇಕು. ಪುನಃ ನಮಗೆ ಒಂದು ಜೋಡಿ ಸಿಕ್ಕಿದೆ, ರೇಖಾತ್ಮಕ ಸಮೀಕರಣಗಳ ಜೋಡಿ ಸಿಕ್ಕಿದೆ. 2ನೇ ಸಮೀಕರಣದಿಂದ 1ನೇ ಸಮೀಕರಣವನ್ನು ಕಳಿಬೇಕು. 2A ಮೈನಸ್ 2A ಕ್ಯಾನ್ಸಲ್ ಆಗ್ತದೆ. ಆಮೇಲೆ 27D ಇಂದ 12D ಯನ್ನು ಕಳಿಬೇಕು. ಆಗ 15D ಆಗುತ್ತದೆ. 0 ಇಂದ 30 ಕಳೆದರೆ ಮೈನಸ್ 30 ಆಗುತ್ತದೆ. 15D ಸಮ ಮೈನಸ್ 30 ಆಯಿತು. D ಸಮ ಮೈನಸ್ 30 ಭಾಗಿಸು 15 ಆಗುತ್ತದೆ. ಮೈನಸ್ 30ಕ್ಕೆ 15ರಿಂದ ಭಾಗಿಸಿದರೆ ಉತ್ತರ -2. D ಯ ಬೆಲೆ ಎಷ್ಟಂತ ಗೊತ್ತಾಯ್ತು. ಈಗ D ಬೆಲೆಯನ್ನು
ಸಮೀಕರಣ ಎರಡರಲ್ಲಿಯೇ ಆದೇಶಿಸಬೇಕಂತೇನಿಲ್ಲ. ಸಮೀಕರಣ ಒಂದರಲ್ಲಿಯೂ ಆದೇಶಿಸಬಹುದು, ಎರಡರಲ್ಲಿಯೂ ಆದೇಶಿಸಬಹುದು, ಹೇಗೆ ಬೇಕಾದ್ರೂ ಮಾಡಬಹುದು. ಡಿ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸ್ತಾ ಇದ್ದೇವೆ. ಸಮೀಕರಣ 2 ಅಲ್ಲೇ ಮೇಲಿದೆ. 2a ಪ್ಲಸ್ 27d ಸಮ 0 ಅಂತ ಇದೆ. ಅದನ್ನು ಬರ್ಕೊಳ್ಳಿ ಸಮೀಕರಣ. ಈಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ 2a ಪ್ಲಸ್ 27 ಗುಣಿಸು ಡಿ ಬರಿಬಾರ್ದು, ಅಲ್ಲಿ ಆದೇಶಿಸಬೇಕು. ಡಿ ಯ ಬೆಲೆ -2 ಅಂತ ಹಾಕಬೇಕು, ಸಮ 0. 2a ಪ್ಲಸ್ 27 ಗುಣಿಸು -2 ಸಮ 0. ಹೀಗಾಯ್ತು ಸಮೀಕರಣ. ಈಗ ಪ್ಲಸ್ 27 ಮತ್ತು -2 ಗುಣಿಸಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್. 27 ಗುಣಿಸು 2 54. 2a -54 ಸಮ 0. -54 ಬಲಬದಿಗೆ ವರ್ಗಾಯಿಸಿ. 2a ಸಮ 54. a ಸಮ 54 ಭಾಗಿಸು 2. a ಸಮ 27 ಆಯ್ತು. ಈಗ 20 ಪದಗಳ ಮೊತ್ತ ಕಂಡು ಹಿಡಿಲಿಕ್ಕೆ ಹೇಳಿದ್ದಾರೆ. ಸೂತ್ರ ಬರ್ಕೊಂಡ್ರೆ ಉತ್ತಮ. Sn ಸಮ n ಭಾಗಿಸು 2 ಗುಣಿಸು 2a ಪ್ಲಸ್ n-1 ಗುಣಿಸು ಡಿ. ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಆದ್ರೂ ನಾನು ಮತ್ತೊಮ್ಮೆ ಹೇಳ್ತೇನೆ. Sn ಸಮ n ಭಾಗಿಸು 2 ಗುಣಿಸು 2a ಪ್ಲಸ್ n-1 ಗುಣಿಸು ಡಿ. ಇದು Sn ಕಂಡುಹಿಡಿಯುವ ಸೂತ್ರ, ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಆದ್ರೆ ನಮ್ಗೆ ಈಗ ಮೊದಲ 20 ಪದಗಳ ಮೊತ್ತ ಕಂಡುಹಿಡಿಬೇಕು. ನಮ್ಗೆ ಗೊತ್ತು a ಯ ಬೆಲೆ 27 ಅಂತ ನಾವು ಕಂಡು ಹಿಡಿದಿದ್ದೇವೆ. ಡಿ ಯ ಬೆಲೆ ಕೂಡ -2 ಅಂತ ಗೊತ್ತು. 20 ಪದಗಳ ಮೊತ್ತ ಆಗಿರುವ ಕಾರಣ n ಸಮ 20 ಅಂತ ಬರಿಬಹುದು. a ಸಮ 27, ಡಿ ಸಮ -2, n ಸಮ 20. ಈಗ ಆದೇಶಿಸಿ ಸೂತ್ರದಲ್ಲಿ Sn ಅಂದ್ರೆ S20 ಸಮ ಬಲಬದಿಯಲ್ಲಿ n ಭಾಗಿಸು 2 ಇದೆ. n ಇದ್ದಲ್ಲಿ 20 ಹಾಕಿ 20 ಭಾಗಿಸು 2 ಆಗುತ್ತದೆ. ಗುಣಿಸು ಬ್ರಾಕೆಟ್ ನಲ್ಲಿ 2a ಅಂದರೆ 2 ಗುಣಿಸು 27 ಪ್ಲಸ್ n-1 ಅಂದರೆ 20 -1 ಗುಣಿಸು ಡಿ ಅಂದರೆ -2. 20 ಭಾಗಿಸು 2 ಗುಣಿಸು 2 ಗುಣಿಸು 27 ಪ್ಲಸ್ 20 -1 ಗುಣಿಸು -2 ಆದೇಶಿಸಿದ್ದೇವೆ. ಸಮ 20ಕ್ಕೆ 2ರಿಂದ ಭಾಗಿಸಿದ್ರೆ 10 ಗುಣಿಸು 2 ಗುಣಿಸು 27 54 ಆಗುತ್ತದೆ. ಪ್ಲಸ್ 20ರಿಂದ 1 ಕಳೆದರೆ 19 ಪ್ಲಸ್ ಇಂಟು ಮೈನಸ್ ಮೈನಸ್ 19 ಗುಣಿಸು 2 38 ಆಯ್ತು. 10 ಗುಣಿಸು 54 ಮೈನಸ್ 38. 54ರಿಂದ 38 ಕಳೆದರೆ 16 ಆಗುತ್ತದೆ. ಸ್ಕ್ರೋಲ್ ಮಾಡಿ. 10 ಗುಣಿಸು 16 160 ಆಯ್ತು. ಮೊದಲ 20 ಪದಗಳ ಮೊತ್ತ 160 ಆಯ್ತು. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 35. ನೆಕ್ಸ್ಟ್ ಪೇಜ್. 35ನೇ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ದತ್ತಾಂಶಗಳ ಮಧ್ಯಾಂಕ 31 ಆಗಿದೆ. ಇದರ ಸರಾಸರಿಯನ್ನು ಕಂಡುಹಿಡಿದು ಮಧ್ಯಾಂಕ, ಸರಾಸರಿ ಮತ್ತು ಬಹುಲಕ ಇವುಗಳ ನಡುವಿನ ಸಂಬಂಧಗಳ ಸೂಕ್ತವಾದ ಸೂತ್ರ ಉಪಯೋಗಿಸಿ ಬಹುಲಕ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಮೊದಲು ಪ್ರಶ್ನೆಯನ್ನು ಬರ್ಕೊಳ್ಳಿ. ಕೋಷ್ಟಕ ಮಾಡುವ ಅವಶ್ಯಕತೆ ಇಲ್ಲ, ಉತ್ತರ ಬರೆಯುವಾಗಲೇ ಮಾಡೋಣ. ನೀವು ಪ್ರಶ್ನೆಯಲ್ಲಿ ಒಮ್ಮೆ ಉತ್ತರದಲ್ಲಿ ಒಮ್ಮೆ ಬರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಉತ್ತರ ಬರೆಯುವಾಗಲೇ ಕೋಷ್ಟಕ ಮಾಡಿದ್ರೆ ಸಾಕು. ಈಗ ಮೇಲೆ ಕೊಟ್ಟಿರುವಂತಹ 2 ವಾಕ್ಯಗಳನ್ನು ಬರ್ಕೊಳ್ಳಿ. ಸ್ಲೋಲಿ ಆಗಿ ಪುನಃ ಹೇಳ್ತೇನೆ ನಾನು. ಈ ಕೆಳಗೆ ಕೊಟ್ಟಿರುವ ದತ್ತಾಂಶಗಳ ಮಧ್ಯಾಂಕ 31 ಆಗಿದೆ. ಇದರ ಸರಾಸರಿಯನ್ನು ಕಂಡುಹಿಡಿದು ಮಧ್ಯಾಂಕ, ಸರಾಸರಿ ಮತ್ತು ಬಹುಲಕಗಳ ನಡುವಿನ ಸಂಬಂಧವನ್ನು ಅಥವಾ ಅದಕ್ಕೆ ಸಂಬಂಧಗಳ ಸೂಕ್ತವಾದ ಸೂತ್ರವನ್ನು ಬಳಸಿ ಅದರ ಬಹುಲಕ ಕಂಡುಹಿಡಿಯಿರಿ. ನೀವು ಕೋಷ್ಟಕ ಎಲ್ಲ ತಯಾರು ಮಾಡಿ. ಕೋಷ್ಟಕದಲ್ಲಿ ನೀವು ಅಲ್ಲಿ 2 ಕಾಲಂ ಮಾತ್ರ ಕೊಟ್ಟಿದ್ದಾರೆ.
ನಾವು 4 ಕಾಲಂಗಳನ್ನು ಹಾಕ್ಕೊಳ್ಬೇಕು ವಿದ್ಯಾರ್ಥಿಗಳೇ. 4 ಕಾಲಂ ಇರುವ ಒಂದು ಕೋಷ್ಟಕ ರೆಡಿ ಮಾಡಿ. ಅದರಲ್ಲಿ ಮೊದಲನೇ ಕಾಲಂನಲ್ಲಿ ವರ್ಗಾಂತರ ಬರೀರಿ, ಎರಡನೇ ಕಾಲಂನಲ್ಲಿ ಆವೃತ್ತಿ ಬರೀರಿ, ಮೂರನೇ ಮತ್ತು ನಾಲ್ಕನೇ ಕಾಲಂನಲ್ಲಿ ಏನ್ ಬರಿಬೇಕಂತ ನಾನು ಆಮೇಲೆ ಹೇಳ್ತೇನೆ. ಮೊದಲು 4 ಕಾಲಂ ಇರೋ ಕೋಷ್ಟಕ ಹಾಕಿ, ಮೊದಲನೇ ಕಾಲಂನಲ್ಲಿ ವರ್ಗಾಂತರ ನಾನು ಹೇಳ್ತೇನೆ 0 ಇಂದ 10, ಅದರ ಆವೃತ್ತಿ 5 ಎರಡನೇ ಕಾಲಂನಲ್ಲಿ. ಎರಡನೇ ವರ್ಗಾಂತರ 10 ರಿಂದ 20, ಇದರ ಆವೃತ್ತಿ 8, ಅದನ್ನು ಎರಡನೇ ಕಾಲಂನಲ್ಲಿ ಬರೆಯಿರಿ. ಮೂರನೇ ವರ್ಗಾಂತರ 20 ರಿಂದ 30, ಆವೃತ್ತಿ 6. ನಾಲ್ಕನೇ ವರ್ಗಾಂತರ 30 ರಿಂದ 40, ಆವೃತ್ತಿ 10. ಐದನೇ ವರ್ಗಾಂತರ 40 ರಿಂದ 50, ಆವೃತ್ತಿ 6. ಕೊನೆಯ ವರ್ಗಾಂತರ 50 ರಿಂದ 60, ಆವೃತ್ತಿ 5. ಆವೃತ್ತಿಗಳ ಮೊತ್ತ ಕೂಡ ಕೊಟ್ಟಿದ್ದಾರೆ. ಆವೃತ್ತಿಗೆ ಒಂದು ಸಂಕೇತ ಇದೆ, ನೀವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬಹುದು ಬೇಕಾದ್ರೆ. ಆವೃತ್ತಿಗೆ ನಾವು ಎಫ್ ಅಂತ ಕರಿತೇವೆ. ಈ ಎಲ್ಲಾ ಎಫ್ ಗಳನ್ನು ಕೂಡಿಸಿದ್ರೆ ಸಿಗ್ಮಾ ಎಫ್ ಅಂತ ಹೇಳ್ತೇವೆ. ಸಿಗ್ಮಾ ಎಫ್ ಅನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸಿಗ್ಮಾ ಎಫ್ ಅಂದ್ರೆ ಎಲ್ಲಾ ಆವೃತ್ತಿಗಳ ಮೊತ್ತ 5, 8, 6, 10, 6, 5. ನಮ್ಗೆ ಒಂದು ಕೂಡಿಸುವ ಕೆಲಸ ಉಳಿಯಿತು, ಅವರೇ ಟೋಟಲ್ ಮಾಡಿ ಕೊಟ್ಟಿದ್ದಾರೆ. ಸಿಗ್ಮಾ ಎಫ್ ಸಮ 40. ಸರಿ, ಮೂರನೇ ಕಾಲಂ ಭರ್ತಿ ಮಾಡುವ ಮೊದಲು ನಮ್ಗೆ ಏನ್ ಕಂಡು ಹಿಡಿಬೇಕು ಅಂತ ಮೊದಲು ಗೊತ್ತಾಗಬೇಕು. ನೋಡಿ ಪ್ರಶ್ನೆ ನೋಡಿ, ಮಧ್ಯಾಂಕ ಕೊಟ್ಟಿದ್ದಾರೆ, ಆದ್ರಿಂದ ನಮಗೆ ಮಧ್ಯಾಂಕ ಕಂಡು ಹಿಡಿಯುವ ಕೆಲಸ ಇಲ್ಲ. ಸ್ಪಷ್ಟವಾಗಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಸರಾಸರಿಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸರಾಸರಿಯನ್ನು ನಾವೀಗ ಕಂಡು ಹಿಡಿತಾ ಇದ್ದೇವೆ. ಮತ್ತು ಕೊನೆಯಲ್ಲಿ ಬಹುಲಕ ಕೂಡ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಸರಾಸರಿಯನ್ನು ನಾವು ಕಂಡು ಹಿಡಿಯೋಣ. ಬಹುಲಕ ಕಂಡು ಹಿಡಿಲಿಕ್ಕೆ ನೀವು ಮತ್ತೆ ಪುನಃ ಕೋಷ್ಟಕವನ್ನು ಬರೆದು ಬಹುಲಕದ ಸೂತ್ರವನ್ನು ಬರೆದು ಆ ರೀತಿ ಬಹುಲಕ ಕಂಡು ಹಿಡಿಯುವುದು ಬೇಡ, ತುಂಬಾ ಸಮಯ ತಗೊಳ್ತದೆ. ಅವರೇ ಒಂದು ನಮ್ಗೆ ಸುಳಿವು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಹೇಗ್ ಮಾಡ್ಬೇಕಂತೆ, ಬಹುಲಕ ಹೇಗೆ ಕಂಡು ಹಿಡಿಬೇಕಂತೆ? ಮಧ್ಯಾಂಕ, ಸರಾಸರಿ, ಬಹುಲಕ, ಈ ಮೂರರ ನಡುವೆ ಸಂಬಂಧವನ್ನು ಸೂಚಿಸುವಂತಹ ಒಂದು ಸೂತ್ರ ಇದೆ. ಎಂಪಿರಿಕಲ್ ಫಾರ್ಮುಲಾ ಅಂತ ಹೇಳ್ತಾರೆ ಅದಕ್ಕೆ. ಈ ಮೂರನ್ನು ಸಂಬಂಧಿಸುವಂತಹ ಒಂದು ಸೂತ್ರ ಇದೆ, ಅದನ್ನು ಉಪಯೋಗಿಸಿ ಆಗ ನಮ್ಗೆ ನೋಡಿ ಮಧ್ಯಾಂಕ ಕೊಟ್ಟಿದ್ದಾರೆ. ಈಗ ನಾವು ಸರಾಸರಿ ಕಂಡು ಹಿಡಿತೇವೆ. ಆ ಎರಡು ಗೊತ್ತಾದ್ರೆ ಆ ಸೂತ್ರದ ಎಂಪಿರಿಕಲ್ ಫಾರ್ಮುಲಾದ ಸಹಾಯದಿಂದ ನಾವು ಬಹುಲಕವನ್ನು ಕಂಡು ಹಿಡಿಬಹುದು. ನೀವು ಬಹುಲಕದ ಸೂತ್ರ ಉಪಯೋಗಿಸಬೇಕಂತೇನಿಲ್ಲ. ಉತ್ತರ ನೋಡೋಣ, ಸ್ಕ್ರೋಲ್ ಮಾಡಿ. ಮೂರನೇ ಕಾಲಂನಲ್ಲಿ ಎಕ್ಸ್ ಬರಿಬೇಕು. ಎಕ್ಸ್ ಅಂದ್ರೆ ಅಲ್ಲಿ ಕೊಟ್ಟಿರುವಂತಹ ವರ್ಗಾಂತರದ ಮಧ್ಯ ಬಿಂದು. ಮೊದಲನೇ ವರ್ಗಾಂತರ ಯಾವುದು? 0 ಇಂದ 10. ಈ 0 ಇಂದ 10 ಎಂಬ ವರ್ಗಾಂತರದ ಮಧ್ಯ ಬಿಂದು ಹೇಗೆ ಕಂಡು ಹಿಡಿಬೇಕು ನೋಡಿ ವಿದ್ಯಾರ್ಥಿಗಳೇ. ಅದು 0 ಕಳಿ 10 ಅಲ್ಲ, ಅದು 0 ಇಂದ 10, ಇಂದ ರಿಂದ, ಅದನ್ನು ನಾವು ಒಂದು ಡ್ಯಾಶ್ ಹಾಕಿ ಗುರುತಿಸ್ತೇವೆ. 0 ಮತ್ತು 10 ಅನ್ನು ಕೂಡಿಸಬೇಕು. 0 ಮತ್ತು 10 ಅನ್ನು ಕೂಡಿಸಿದರೆ ಮೊತ್ತ 10 ಆಗ್ತದೆ. ಆಮೇಲೆ 10ಕ್ಕೆ 2 ರಿಂದ ಭಾಗಿಸಬೇಕು. 10ಕ್ಕೆ 2 ರಿಂದ ಭಾಗಿಸಿದರೆ 5, ಮಧ್ಯ ಬಿಂದು 5. ಹೀಗೆ ನಾವು ವರ್ಗಾಂತರದ ಮಧ್ಯ ಬಿಂದುವನ್ನು ಕಂಡು ಹಿಡಿತೇವೆ. ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿಗಳನ್ನು ಕೂಡಿಸಬೇಕು. ಆ ಮೊತ್ತಕ್ಕೆ 2 ರಿಂದ ಭಾಗಿಸಿದ್ರೆ ವರ್ಗಾಂತರದ ಮಧ್ಯ ಬಿಂದು ಗೊತ್ತಾಗ್ತದೆ. ನೋಡಿ ಈಗ ಎರಡನೇ ವರ್ಗಾಂತರ ನೋಡಿ, ಅಲ್ಲಿ 10 ರಿಂದ 20, 10 ಮತ್ತು 20 ಕೂಡಿಸೋಣ, 30 ಆಗ್ತದೆ. ಈಗ 30ಕ್ಕೆ 2 ರಿಂದ ಭಾಗಿಸಿದ್ರೆ ಅಥವಾ 30ರ ಅರ್ಧ 15, ಇದು ಎರಡನೇ ವರ್ಗಾಂತರದ ಮಧ್ಯ ಬಿಂದುವಾಗಿದೆ. ಇದೇ ರೀತಿ 20 ಪ್ಲಸ್ 30 50 ಆಗ್ತದೆ. 50ರ ಅರ್ಧ 25, 30 ಮತ್ತು 40ರ ಮೊತ್ತ 70 ಆಗ್ತದೆ. 70ರ ಮಧ್ಯ ಬಿಂದು 70ರ ಅರ್ಧ 35, 40 ಪ್ಲಸ್ 50 ಮಾಡಿದರೆ 90 ಆಗ್ತದೆ. 90ರ ಅರ್ಧ 45, 50 ಮತ್ತು 60 ಕೂಡಿಸಿದರೆ 110 ಆಗ್ತದೆ. 110 2 ರಿಂದ ಭಾಗಿಸಿದರೆ 55 ಆಗುತ್ತದೆ. ಹೀಗೆ ಮಧ್ಯ ಬಿಂದುಗಳು 5, 15, 25, 35, 45, 55. ಇದು ಮೂರನೇ ಕಾಲಂ. ಮೂರನೇ ಕಾಲಂ ಅನ್ನು ಪ್ರಶ್ನೆಯಲ್ಲಿ ಕೊಡ್ಲಿಲ್ಲ, ನಾವೇ ಮೂರನೇ ಕಾಲಂ ಅನ್ನು ಸೇರಿಸಿಕೊಳ್ಬೇಕು. ಮೂರನೇ ಕಾಲಂನಲ್ಲಿ ಏನ್ ಬರೀಬೇಕು ಅಂದ್ರೆ ಮೊದಲನೇ ಕಾಲಂನಲ್ಲಿ ಕೊಟ್ಟಿರುವಂತಹ ವರ್ಗಾಂತರಗಳ ಮಧ್ಯ ಬಿಂದುಗಳನ್ನು ಬರಿಬೇಕು. ಆವೃತ್ತಿಗೆ ನಾವು ಎಫ್ ಅಂತ ಕರಿತೇವೆ, ಮಧ್ಯ ಬಿಂದುವಿಗೆ ಎಕ್ಸ್ ಅಂತ ಕರಿತೇವೆ. ಈ ಎಫ್ ಮತ್ತು ಎಕ್ಸ್ ಆವೃತ್ತಿ ಮತ್ತು ಮಧ್ಯ ಬಿಂದುಗಳನ್ನು ಗುಣಿಸಬೇಕು. ಅದು ಕೊನೆಯ ಕಾಲಂನಲ್ಲಿ. ಕೊನೆಯ ಕಾಲಂನಲ್ಲಿ ಟಾಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಆವೃತ್ತಿ 5, ಮೊದಲನೇ ಮಧ್ಯ ಬಿಂದು ಕೂಡ 5. 5 ಗುಣಿಸು 5 25.
ಸರಿಯಾ? 8 ಗುಣಿಸು 15 ಎರಡನೇ ಆವೃತ್ತಿ, ಎರಡನೇ ಮಧ್ಯಬಿಂದು. 8 ಗುಣಿಸು 15, 15 ಎಂಟ್ಲಿ ಅಥವಾ 8 15ಲಿ 120 ಆಗುತ್ತದೆ. ಸರಿ. ಮೂರನೇದು 6 ಗುಣಿಸು 25, 25 ಒಂದು ಸಲ 25, 25 ಎರಡ್ಲಿ 50, 25 ಮೂರು ಸಲ 75, 25 ನಾಲ್ಕು ಸಲ 100, 25 5 ಸಲ 125, 25 6 ಸಲ 150. ಹೀಗೆ 25 25 25 ಕೂಡಿಸ್ತಾ ಹೋಗ್ಬೇಕು 6 ಸಲ. ಸುಲಭದಲ್ಲಿ ನಾವು ಮಾಡ್ಲಿಕ್ಕೆ ಆಗ್ತದೆ, ಅಥವಾ ನಿಮ್ಗೆ ಇಷ್ಟ ಇದ್ರೆ ಗುಣಿಸಬಹುದು ಡೈರೆಕ್ಟ್ ಆಗಿ. 25 6ಲಿ 150. 35 ಗುಣಿಸು 10 ಅಥವಾ 10 ಗುಣಿಸು 35 350. ಈಗ 45ಕ್ಕೆ 6ರಿಂದ ಗುಣಿಸಿ. ಮೊದಲು 6ರಿಂದ 5ಕ್ಕೆ ಮಾತ್ರ ಗುಣಿಸಬೇಕು. 6 5ಲಿ 30, 0 ಹಾಕೊಳ್ಳಿ. 3 ಕೈಯಲ್ಲಿ ಉಳಿದಿದೆ. 6 4ಲಿ 24, ಅದಕ್ಕೆ 3 ಸೇರಿಸಿ 27. 6 ಗುಣಿಸು 45 270 ಆಯಿತು. ಕೊನೆಯದಾಗಿ 5 ಗುಣಿಸು 55, 5ರಿಂದ ಬಿಡಿ ಸ್ಥಾನದ 5ಕ್ಕೆ ಗುಣಿಸಿ. 5 5ಲಿ 25 ಆಯಿತು. 2 ಕೈಯಲ್ಲಿ ಉಳಿದಿದೆ. ಪುನಃ 5 ಗುಣಿಸು ದಶಸ್ಥಾನದ 5ಕ್ಕೆ ಗುಣಿಸಿ. ಪುನಃ 5 5ಲಿ 25, ಕೈಯಲ್ಲಿರುವ 2 ಕೂಡಿಸಿ 27 ಆಯಿತು. 5 ಗುಣಿಸು 55 275 ಆಯಿತು. ಹೀಗೆ ಎಫ್ ಮತ್ತು ಎಕ್ಸ್ ಗಳನ್ನು, ಆವೃತ್ತಿ ಮತ್ತು ಮಧ್ಯಬಿಂದುಗಳನ್ನು ಗುಣಿಸಿ ಎಲ್ಲಾ ಎಫ್ ಎಕ್ಸ್ ಗಳನ್ನು ಪಡೆದಿದ್ದೇವೆ. ಮೊದಲನೇದು 25, 120, ಆಮೇಲೆ 150, 350, 270, 275. ಈ ಎಲ್ಲಾ ಎಫ್ ಎಕ್ಸ್ ಗಳನ್ನು ಕೂಡಿಸಬೇಕು. ಅದಕ್ಕೆ ನಾವು ಸಿಗ್ಮಾ ಎಫ್ ಎಕ್ಸ್ ಅಂತ ಕರಿತೇವೆ. ಸಿಗ್ಮಾ ಎಫ್ ಎಕ್ಸ್ ಅಂತ ಹೇಳಿದ್ರೆ ಆ ಎಲ್ಲಾ ಎಫ್ ಎಕ್ಸ್ ಗಳ ಮೊತ್ತ ಕೂಡಿಸಿದ್ದಾರೆ. ನೀವು ಸಹ ಕೂಡಿಸಿ ವಿದ್ಯಾರ್ಥಿಗಳೇ. ನೀವು ಕೂಡಿಸಿ ಬರ್ದಾದ ನಂತರ ಸ್ಕ್ರೀನ್ ನೋಡಿ ವೆರಿಫೈ ಮಾಡಿ, ಚೆಕ್ ಮಾಡಿ ಸರಿ ಇದೆಯಾ ಅಂತ ಹೇಳಿ. ಸರಿ, ಕೂಡಿಸಿ. ಬಿಡಿ ಸ್ಥಾನದ 5 5 ಕೂಡಿಸಿದ್ರೆ 10 ಆಗ್ತದೆ. 1 ಕ್ಯಾರಿ ಆಗ್ತದೆ ದಶಸ್ಥಾನಕ್ಕೆ. 1 + 2 3, 3 + 2 5, 5 + 5 10, 10 + 5 15, 15 7 22, 22 7 29. 9 ಬರೀರಿ. 2 ಕ್ಯಾರಿ ಮಾಡಿ ಶತಸ್ಥಾನಕ್ಕೆ, 100ರ ಸ್ಥಾನಕ್ಕೆ ಕ್ಯಾರಿ ಮಾಡಿ. 2 + 1 3, + 1 4, + 3 7, + 2 9, + 2 11. ಸಿಗ್ಮಾ ಎಫ್ ಎಕ್ಸ್ ಸಮ 1190 ಆಯಿತು. ಸರಾಸರಿ ಕಂಡು ಹಿಡಿಯುವ ಸೂತ್ರ ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಬರೆದಿದ್ದಾರೆ ಕೆಳಗೆ, ಸರಾಸರಿ ಸಮ ಸಿಗ್ಮಾ ಎಫ್ ಎಕ್ಸ್ ಭಾಗಿಸು ಎನ್. ಎನ್ ಮತ್ತು ಸಿಗ್ಮಾ ಎಕ್ಸ್ ಅವೆರಡು ಒಂದೇ. ನಾನು ಆಗ್ಲೇ ಹೇಳಿದ್ದೇನೆ, ಆವರ್ತಿಗಳ ಮೊತ್ತ, ಅದನ್ನು ಪ್ರಶ್ನೆಯಲ್ಲೇ ಕೊಟ್ಟಿದ್ರು. ಆವರ್ತಿಗಳ ಮೊತ್ತಕ್ಕೆ ಸಿಗ್ಮಾ ಎಫ್ ಅಂತಲೂ ಕರೀತಾರೆ, ಎನ್ ಅಂತ ಕೂಡ ಕರೀತಾರೆ. ಸಿಗ್ಮಾ ಎಫ್ ಮತ್ತು ಎನ್ ಅಂದರೆ ಎರಡು ಒಂದೇ. ಎನ್ನಿನ ಬೆಲೆ 40. 1190ಕ್ಕೆ 40ರಿಂದ ಭಾಗಿಸಬೇಕು. 0 0 ಕಟ್ ಮಾಡಬಹುದು. 119ಕ್ಕೆ 4ರಿಂದ ಭಾಗಿಸಿದರೆ 29.75 ಆಗುತ್ತದೆ. ಇದು ಸರಾಸರಿ. ಸ್ಕ್ರೋಲ್ ಮಾಡಿ, ಸ್ವಲ್ಪ ಮೇಲೆ ಮೇಲೆ ಹೋಗಿ ಪ್ರಶ್ನೆ ನೋಡೋಣ. ಮಧ್ಯಾಂಕ ಎಷ್ಟಂತ ಗೊತ್ತಾಗ್ಬೇಕು ನಮಗೆ. ಮಧ್ಯಾಂಕ 31 ಸರಿ ಅಲ್ವಾ? ಸರಿ, ಮಧ್ಯಾಂಕ 31. ನೆಕ್ಸ್ಟ್ ಕೆಳಗೋಗಿ ನೋಡಿ, ಮಧ್ಯಾಂಕ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 31 ಅಂತ ಹೇಳಿ. ಸರಾಸರಿಯನ್ನು ಸಾಕು, ಸರಾಸರಿಯನ್ನು ನಾವು ಕಂಡು ಹಿಡಿದಿದ್ದೇವೆ. ಸರಾಸರಿ ನಮ್ಗೆ ಎಷ್ಟು ಅಂತ ಗೊತ್ತಾಗಿದೆ, 29.75. ನೋಡಿ, ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಇದು ಇಲ್ಲಿ ಕೆಳಗೆ ಬರೆದಿದ್ದಾರೆ. ಅಂದ್ರೆ ಮಧ್ಯಾಂಕ, ಬಹುಲಕ ಮತ್ತು ಸರಾಸರಿ ಈ ಮೂರರ ನಡುವೆ ಒಂದು ಸಂಬಂಧ ಇದೆ. ಅದನ್ನೇ ನಾವು ಸೂತ್ರ ಅಂತ ಕರಿತೇವೆ, ಎಂಪಿರಿಕಲ್ ಫಾರ್ಮುಲಾ ಅಂತ ಕರಿತೇವೆ. ಏನದು ಸೂತ್ರ? 3 ಮಧ್ಯಾಂಕ ಅಂದ್ರೆ 3 ಗುಣಿಸು ಮಧ್ಯಾಂಕ ಸಮ ಬಹುಲಕ ಪ್ಲಸ್ 2 ಸರಾಸರಿ ಅಂದ್ರೆ 2 ಗುಣಿಸು ಸರಾಸರಿ. ಇದು ಆ ಮೂರರ ನಡುವೆ ಸಂಬಂಧ ಕಲ್ಪಿಸುವಂತಹ ಒಂದು ಸೂತ್ರವಾಗಿದೆ. ಆದೇಶಿಸಿ 3 ಗುಣಿಸು ಮಧ್ಯಾಂಕ ಅಂದ್ರೆ 31 ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ಸಮ ಬಹುಲಕ ಕೊಡ್ಲಿಲ್ಲ ಹಾಗೆ ಬರೆಯೋದು, ಪ್ಲಸ್ 2 ಗುಣಿಸು ಸರಾಸರಿ ನಾವು ಕಂಡು ಹಿಡಿದಿದ್ದೇವೆ 29.75. ಎಡಭಾಗದಲ್ಲಿ 3 ಗುಣಿಸು 31 93 ಆಗ್ತದೆ. ಸಮ ಬಹುಲಕ ಹಾಗೆ ಇರಲಿ. 29.75ಕ್ಕೆ 2ರಿಂದ ಗುಣಿಸಿದರೆ ಅದು 59.5 ಆಗುತ್ತದೆ. ಈಗ 59.5 ಮತ್ತೊಂದು ಬದಿಗೆ ವರ್ಗಾಯಿಸಬೇಕು. ಆಗ ಅದನ್ನು 93ರಿಂದ ಕಳಿಬೇಕಾಗ್ತದೆ. ಬಹುಲಕ ಸಮ 93 ಮೈನಸ್ 59.5. 93ರಿಂದ 59.5 ಕಳೆದರೆ
33.5 ಆಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಬಹುಲಕವನ್ನು ಈ ರೀತಿ ಕಂಡುಹಿಡಿಬೇಕು. ನಿಮಗೆ ಮತ್ತೊಂದು ವಿಧಾನ ಗೊತ್ತು ಬಹುಲಕ ಕಂಡುಹಿಡಿಯೋದು. ಕೋಷ್ಟಕ ಕೊಟ್ರೆ ನೀವು ಅಲ್ಲಿ ಕೋಷ್ಟಕದಲ್ಲಿ ಅತಿ ಹೆಚ್ಚು ಆವೃತ್ತಿ ಯಾವುದು ಅಂತ ನೋಡ್ತೀರಿ, F0, F1, F2 ಹಾಕ್ತೀರಿ, ಎಚ್ ಕಂಡು ಹಿಡಿತೀರಿ, ಎಲ್ಲ ಕಂಡು ಹಿಡಿತೀರಿ, ಆಮೇಲೆ ಬಹುಲಕದ ಸೂತ್ರ ಬರೀತೀರಿ. ಆ ರೀತಿಯೂ ಕಂಡು ಹಿಡಿಯಲಿಕ್ಕೆ ಆಗ್ತದೆ. ಆ ರೀತಿ ಮಾಡಬಾರದು ಅಂತೇನಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಅವರು ಸೂಚನೆ ಕೊಟ್ಟಿದ್ದಾರೆ, ಎಂಪಿರಿಕಲ್ ಫಾರ್ಮುಲಾ ಬಳಸಿಯೇ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ನಿಮಗೆ ಕೋಷ್ಟಕ ಹಾಕಿ ಮಾಡೋದಾದ್ರೆ ತುಂಬಾ ಸಮಯ ನಷ್ಟ ಆಗ್ತದೆ. ಅದಕ್ಕಿಂತ ಇದು ನೋಡಿ 4 ಸ್ಟೆಪ್ ನಲ್ಲಿ ಆಗ್ತದೆ. ವೇಗವಾಗಿ ಬಹುಲಕವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. 35ನೇ ಪ್ರಶ್ನೆ ಮುಗೀತು. 36ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 36 ಸ್ಕ್ರೋಲ್ ಮಾಡಿ. ಸರಿ, 36ನೇ ಪ್ರಶ್ನೆ ತ್ರಿಕೋನ ಮಿತಿಯಿಂದ ಕೊಟ್ಟಿದ್ದಾರೆ. ಕಾಸ್ ಥೀಟಾ ಭಾಗಿಸು 1 ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಪ್ಲಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಸಮ 2 ಸೆಕ್ ಥೀಟಾ ಎಂದು ಸಾಧಿಸಿ. ಇನ್ನೊಮ್ಮೆ ಪ್ರಶ್ನೆಯನ್ನು ಸ್ಲೋಲಿ ಓದ್ತೇನೆ. ಕಾಸ್ ಥೀಟಾ ಭಾಗಿಸು 1 ಪ್ಲಸ್ ಸೈನ್ ಥೀಟಾ, ಇದು ಮೊದಲನೇ ಪದ ಆಯಿತು, ಪ್ಲಸ್ 1 ಪ್ಲಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ, ಇದು ಎರಡನೇ ಪದ ಆಯಿತು. ಬಲಬದಿಯಲ್ಲಿ ಸಮ 2 ಸೆಕ್ ಥೀಟಾ ಅಂತ ಸಾಧಿಸಬೇಕು. ಪರಿಹಾರ ಮಾಡುವುದು ಹೇಗೆ ಅಂತ ಹೇಳಿದ್ರೆ, ತ್ರಿಕೋನಮಿತಿಯಲ್ಲಿ ಇಂತಹ ಎಂದು ಸಾಧಿಸಿ ಅಂತಹ ಲೆಕ್ಕಗಳನ್ನು ಕೇಳಿದರೆ ನಾವು ಎಡಪಾರ್ಶ್ವದಿಂದ ಪ್ರಾರಂಭಿಸಬೇಕು. ಅಂತಿಮವಾಗಿ ನಮಗೆ ಸಿಗುವಂತಹ ಉತ್ತರ ಅದು ಬಲಪಾರ್ಶ್ವ ಆಗಿರಬೇಕು. ನಾವು ಬರೇ ಎಡಪಾರ್ಶ್ವ ಮಾತ್ರ ಬರೆಯೋಣ. ಎಡಪಾರ್ಶ್ವ ಸಮ ಕಾಸ್ ಥೀಟಾ ಭಾಗಿಸು 1 ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಪ್ಲಸ್ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ. ಇಷ್ಟೇ ಬರೆದ್ರೆ ಸಾಕು, ಬಲಬದಿ ಬರಿಬೇಡಿ. ಸರಿ, ಈಗ ಸಮಛೇದ ತಗೋಬೇಕು. ಛೇದ 2 ಛೇದಗಳಿವೆ. ಮೊದಲನೇ ಪದದ ಛೇದ 1 ಪ್ಲಸ್ ಸೈನ್ ಥೀಟಾ, ಎರಡನೇ ಪದದ ಛೇದ ಕಾಸ್ ಥೀಟಾ. ಇವೆರಡನ್ನು ಗುಣಿಸಿದ್ರೆ ನಮಗೆ ಸಮಛೇದ ಸಿಗುತ್ತದೆ. ನೋಡಿ, ಇಲ್ಲಿ ಗುಣಿಸಿ ಬರೆದಿದ್ದಾರೆ ಸೆಕೆಂಡ್ ಸ್ಟೆಪ್ ನಲ್ಲಿ. ಛೇದ ಕಾಸ್ ಥೀಟಾ ಗುಣಿಸು 1 ಪ್ಲಸ್ ಸೈನ್ ಥೀಟಾ. ಈಗ ಮೊದಲನೇ ಛೇದ 1 ಪ್ಲಸ್ ಸೈನ್ ಥೀಟಾಗೆ ಕಾಸ್ ಥೀಟಾದಿಂದ ಗುಣಿಸಿದ್ದಾರೆ. ಆದ್ದರಿಂದ ಕಾಸ್ ಥೀಟಾದಿಂದ ಅಂಶಕ್ಕೆ ಕೂಡ ಗುಣಿಸಬೇಕು. ಅಂಶ, ಮೊದಲನೇ ಅಂಶ ಕಾಸ್ ಥೀಟಾ ಇದೆ, ಅದಕ್ಕೆ ಪುನಃ ಒಮ್ಮೆ ಕಾಸ್ ಥೀಟಾದಿಂದ ಗುಣಿಸಿ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಪ್ಲಸ್ ಎರಡನೇ ಅಂಶ 1 ಪ್ಲಸ್ ಸೈನ್ ಥೀಟಾ ಇದೆ, ಅದಕ್ಕೆ ಯಾಕೆ 1 ಪ್ಲಸ್ ಸೈನ್ ಥೀಟಾದಿಂದ ಗುಣಿಸಬೇಕು ಅಂತ ಹೇಳಿದ್ರೆ, ಎರಡನೇ ಛೇದ ಕಾಸ್ ಥೀಟಾ ಇದೆ, ನಾವು ಕಾಸ್ ಥೀಟಾಗೆ 1 ಪ್ಲಸ್ ಸೈನ್ ಥೀಟಾದಿಂದ ಗುಣಿಸಿದ್ದೇವೆ. ಅದೇ 1 ಪ್ಲಸ್ ಸೈನ್ ಥೀಟಾದಿಂದ ಅಂಶ 1 ಪ್ಲಸ್ ಸೈನ್ ಥೀಟಾಗೆ ಗುಣಿಸುವಾಗ ಅದು 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತದೆ. ಮುಂದಿನ ಸ್ಟೆಪ್ ನಲ್ಲಿ ಛೇದವನ್ನು ಇದ್ದ ಹಾಗೆ ಬರ್ಕೊಳ್ಳೋದು, ಯಾವುದೇ ಬದಲಾವಣೆ ಇಲ್ಲ. ಕಾಸ್ ಥೀಟಾ ಗುಣಿಸು 1 ಪ್ಲಸ್ ಸೈನ್ ಥೀಟಾ ಹಾಗೆ ಬರ್ಕೊಳ್ಳಿ ಛೇದ. ಅಂಶ ಮೊದಲನೇ ಪದ ಕಾಸ್ ಸ್ಕ್ವೇರ್ ಥೀಟಾ, ಅದರಲ್ಲಿ ಬದಲಾವಣೆ ಬೇಡ, ಹಾಗೆ ಬರಲಿ. ಪ್ಲಸ್ ಎರಡನೇ ಪದ 1 ಪ್ಲಸ್ ಸೈನ್ ಥೀಟಾ ಪೂರ್ಣವರ್ಗ, ಅದನ್ನಲ್ಲಿ ವಿಸ್ತರಿಸಿದ್ದಾರೆ. ಹೇಗೆ ವಿಸ್ತರಿಸಿದ್ದಾರೆ? ನಮ್ಮ ಹತ್ರ ಸೂತ್ರ ಇದೆ ಬೀಜಗಣಿತದ್ದು. ಎ ಪ್ಲಸ್ ಬಿ ಪೂರ್ಣವರ್ಗ ಸಮ ಎ ವರ್ಗ ಪ್ಲಸ್ 2ab ಪ್ಲಸ್ ಬಿ ವರ್ಗ ಅನ್ನುವಂತಹ ಸೂತ್ರವನ್ನು ನಾವು ಕಲ್ತಿದ್ದೇವೆ. ಆ ಸೂತ್ರವನ್ನು ಇಲ್ಲಿ ಉಪಯೋಗಿಸಬೇಕು. ಎ ಅಂದರೆ 1, ಬಿ ಅಂದರೆ ಸೈನ್ ಥೀಟಾ. ಎ ಪ್ಲಸ್ ಬಿ ಪೂರ್ಣವರ್ಗ ರೂಪದಲ್ಲಿದೆ. ನಾವು ಹೋಲಿಕೆ ಮಾಡುವಾಗ ಎ ಯ ಬೆಲೆ 1 ಆಗುತ್ತದೆ, ಬಿ ಯ ಬೆಲೆ ಸೈನ್ ಥೀಟಾ ಆಗುತ್ತದೆ. ಈಗ ಅಲ್ಲಿ ವಿಸ್ತರಿಸುವಾಗ ನೋಡಿ, ಮೊದಲು ಎ ವರ್ಗ ಅಂದರೆ 1ರ ವರ್ಗ 1 ಅಂತ ಬರೆದಿದ್ದಾರೆ. ಕೊನೆಯಲ್ಲಿ ಬಿ ವರ್ಗ ಅಂದರೆ ಸೈನ್ ಥೀಟಾದ ವರ್ಗ, ಅದು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತದೆ. ಮಧ್ಯದಲ್ಲಿ 2ab ಅಂದರೆ 2 ಗುಣಿಸು 1 ಗುಣಿಸು ಸೈನ್ ಥೀಟಾ ಗುಣಿಸಿದರೆ 2 ಸೈನ್ ಥೀಟಾ ಆಗುತ್ತದೆ. ಸರಿ ವಿದ್ಯಾರ್ಥಿಗಳೇ, ಅದನ್ನು ಸ್ವಲ್ಪ ವ್ಯವಸ್ಥಿತವಾಗಿ ಬರೆದಿದ್ದಾರೆ. ಮುಂದಿನ ಸ್ಟೆಪ್ ನಲ್ಲಿ ಸೈನ್ ಸ್ಕ್ವೇರ್ ಥೀಟಾವನ್ನು ಮೊದಲು ಬರೆದಿದ್ದಾರೆ, ಆಮೇಲೆ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬರೆದಿದ್ದಾರೆ, ಕೊನೆಗೆ 1 ಪ್ಲಸ್ 2 ಸೈನ್ ಥೀಟಾ ಬರೆದಿದ್ದಾರೆ. ಆ ಕೊನೆಯ ಪದವನ್ನು ಮೊದಲು ತಂದು ಬರೆದಿದ್ದಾರೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅದು ಬರೆದ ಕೂಡಲೇ ಅಂದಾಜಾಯ್ತು, ನೋಡಿ ಅರ್ಥ ಆಯ್ತು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1 ಆಗುತ್ತದೆ. ಇದು ನಮ್ಮ ತ್ರಿಕೋನಮಿತಿ ಸೂತ್ರವಾಗಿದೆ, ತ್ರಿಕೋನಮಿತಿ ನಿತ್ಯ ಸಮೀಕರಣವಾಗಿದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಅದು 1ಕ್ಕೆ ಸಮ ಅನ್ನೋದು ನಾವು ಸ್ಮರಣೆಗೆ ತಂದುಕೊಂಡು ಅದನ್ನು ಇಲ್ಲಿ ಉಪಯೋಗಿಸಬೇಕು.
ಸರಿ, ಮತ್ತೆ ಉಳಿದದಲ್ಲಿ ಹಾಗೆ ಬರೆದಿದ್ದಾರೆ, 1+1+2 ಸೈನ್ ತೀಟಾ. ಛೇದ ಕೂಡ ಹಾಗೆ ಬರೆದಿದ್ದಾರೆ. ಅಂಶದಲ್ಲಿ 1 ಮತ್ತು 1 ಕೂಡಿಸಬಹುದು. 1+1 2 ಆಗುತ್ತದೆ. ಅಲ್ಲಿಗೆ 2+2 ಸೈನ್ ತೀಟಾ ಅಂತ ಆಗ್ತದೆ ಅಂಶ. ಛೇದ ಕಾಸ್ ತೀಟಾ ಗುಣಿಸು 1 ಸೈನ್ ತೀಟಾ. ಅಂಶದಲ್ಲಿ ಮೊದಲನೇ ಪದ 2, ನಾವು ಅದನ್ನು 2 ಗುಣಿಸು 1 ಅಂತ ಭಾವಿಸಬಹುದು. ರಿಪೀಟ್ ಮಾಡ್ತೇನೆ, ಅಂಶದಲ್ಲಿ ಮೊದಲನೇ ಪದ 2 ಇದೆ, ಅದನ್ನು ನಾವು 2 ಗುಣಿಸು 1 ಅಂತ ಭಾವಿಸಿಕೊಳ್ಬೇಕು. ಎರಡನೇ ಪದ 2 ಸೈನ್ ತೀಟಾ ಇದೆ, ಅದು 2 ಗುಣಿಸು ಸೈನ್ ತೀಟಾ. ಈಗ ಮೊದಲನೇ ಪದದಲ್ಲಿ 2 ಒಂದು ಅಪವರ್ತನ, ಎರಡನೇ ಪದದಲ್ಲಿ ಕೂಡ 2 ಒಂದು ಅಪವರ್ತನ. ಆದ್ರಿಂದ 2 ಸಾಮಾನ್ಯ ಅಪವರ್ತನವಾಗಿದೆ. ಈ ಸಾಮಾನ್ಯ ಅಪವರ್ತನವನ್ನು ಹೊರಗಿಟ್ಟು ಸಾಮಾನ್ಯವಲ್ಲದ ಅಪವರ್ತನಗಳನ್ನು ಬ್ರಾಕೆಟ್ ನಲ್ಲಿ ಬರೀಬೇಕು. ಮೊದಲನೇ ಪದದಲ್ಲಿ 2 ಸಾಮಾನ್ಯ ಅಪವರ್ತನ, ಮತ್ತೊಂದು ಅಪವರ್ತನ 1, ಅದು ಬ್ರಾಕೆಟ್ ನಲ್ಲಿ. ಎರಡನೇ ಪದದಲ್ಲಿ 2 ಸಾಮಾನ್ಯ ಅಪವರ್ತನ, ಮತ್ತೊಂದು ಅಪವರ್ತನ ಸೈನ್ ತೀಟಾ, ಅದು ಬ್ರಾಕೆಟ್ ಅಲ್ಲಿ. ಹೀಗೆ ಅಪವರ್ತಿಸುವಾಗ 2 ಗುಣಿಸು 1 ಸೈನ್ ತೀಟಾ ಆಗುತ್ತದೆ. ಛೇದ ಹಾಗೆ ಬರ್ಕೊಳ್ಳಿ, ಕಾಸ್ ತೀಟಾ ಗುಣಿಸು 1 ಸೈನ್ ತೀಟಾ. ಈಗ 1 ಸೈನ್ ತೀಟಾವನ್ನು ಕ್ಯಾನ್ಸಲ್ ಮಾಡಿ ಆಗೇನು ಉಳಿತದೆ, 2 ಭಾಗಿಸು ಕಾಸ್ ತೀಟಾ. ಭಾಗಿಸು ಕಾಸ್ ತೀಟಾ ಅಂತ ಹೇಳಿದ್ರೆ ಅದು 1 ಭಾಗಿಸು ಕಾಸ್ ತೀಟಾ. ಕಾಸ್ ತೀಟಾದ ವ್ಯುತ್ಕ್ರಮ ಮಾಡಿ ಬರೆದಿದ್ದಾರೆ ಅಲ್ಲಿ. ಕಾಸ್ ತೀಟಾದ ವ್ಯುತ್ಕ್ರಮ ಅಂದ್ರೆ ಏನು, ಅದು ಸೆಕ್ ತೀಟಾ ಆಗಿದೆ, ಅದು ಗೊತ್ತಿರಬೇಕು. ಕಾಸ್ ತೀಟಾದ ವ್ಯುತ್ಕ್ರಮ 1 ಭಾಗಿಸು ಕಾಸ್ ತೀಟಾ ಅಂದರೆ ಅದು ಸೆಕ್ ತೀಟಾ. 2 ಹಾಗೆ ಇರಲಿ, 1 ಭಾಗಿಸು ಕಾಸ್ ತೀಟಾ ಬದಲಿಗೆ ಸೆಕ್ ತೀಟಾ ಬರಿಬೇಕು. 2 ಸೆಕ್ ತೀಟಾ ಸಿಕ್ಕಿತು, ಅದೇ ನಮಗೆ ಬೇಕಾಗಿರುವಂತಹ ಬಲಪಾರ್ಶ್ವವಾಗಿದೆ. ಸ್ಕ್ರೋಲ್ ಮಾಡಿ ಒಂದು ಸ್ಟೆಪ್. 2 ಸೆಕ್ ತೀಟಾ ಇದೆ ನೋಡಿ ಅಲ್ಲಿ. ನೋಡಿ ಸರಿ ಮಾಡಿ ಬರ್ಕೊಂಡಿದ್ದಾರೆ. 2 ಗುಣಿಸು ಆ ಭಾಗಿಸು ಕಾಸ್ ತೀಟಾವನ್ನು 1 ಭಾಗಿಸು ಕಾಸ್ ತೀಟಾ ಅಂತ ಬರೆದಿದ್ದಾರೆ. 1 ಭಾಗಿಸು ಕಾಸ್ ತೀಟಾ ಅಂದ್ರೆ ಸೆಕ್ ತೀಟಾ, 2 ಸೆಕ್ ತೀಟಾ. ನಾವು ಪ್ರಾರಂಭ ಮಾಡಿದ್ದು ಎಡಪಾರ್ಶ್ವದಿಂದ, ಅಂತಿಮವಾಗಿ ಸಿಕ್ಕಿದ್ದು ಬಲಪಾರ್ಶ್ವ. ಆದ್ದರಿಂದ ಕಾಸ್ ತೀಟಾ ಭಾಗಿಸು 1 ಸೈನ್ ತೀಟಾ ಪ್ಲಸ್ 1 ಸೈನ್ ತೀಟಾ ಭಾಗಿಸು ಕಾಸ್ ತೀಟಾ ಸಮ 2 ಸೆಕ್ ತೀಟಾ ಅಂತ ಸಾಧಿಸಿದ್ದೇವೆ. ಸರಿ, ಮೇಲೆ ಹೋಗೋಣ. ಸ್ಕ್ರೋಲ್ ಮಾಡಿ. 37ನೇ ಪ್ರಶ್ನೆ. ರಚನೆ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ರಿಪೀಟ್ ಮಾಡ್ತೇನೆ, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 5ನೇ ಮೂರರಷ್ಟಿರುವಂತೆ ರಚಿಸಿ. 5ನೇ 3, 5 ಕೆಳಗೆ 3 ಮೇಲೆ ಅಂಶದಲ್ಲಿ. 5ನೇ 3 ಅಂತ ಹೇಳಿದ್ರೆ 5 ಛೇದ 3 ಅಂಶ. 5ನೇ ಮೂರರಷ್ಟಿರುವಂತೆ ರಚಿಸಿ. ಅಲ್ಲಿ ರಚನೆ ಪೂರ್ಣ ಆಗಿದೆ. ನಾನು ಹಂತಗಳನ್ನು ಹೇಳ್ತೇನೆ, ವಿದ್ಯಾರ್ಥಿಗಳೇ ಪ್ರಶ್ನೆ ಬರೆದಾಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಮೊದಲನೇ ಹಂತ ಹೇಳ್ತೇನೆ ನಾನು, ಆ ಪ್ರಕಾರವಾಗಿ ಸ್ಕೇಲ್ ಮತ್ತು ಪೆನ್ಸಿಲ್ ಹಿಡ್ಕೊಳ್ಳಿ, ಕೈವಾರ ರೆಡಿ ಮಾಡಿಟ್ಕೊಳ್ಳಿ. ಮೊದಲನೇ ಸ್ಟೆಪ್ಪು ರಚನಾ ಹಂತ. ಮೊದಲನೇದು ಪ್ರಾರಂಭದಲ್ಲಿ ಬರ್ಕೊಂಡ್ರೆ ಉತ್ತಮ. AB ಸಮ 5 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. BC ಸಮ 6 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. AC ಸಮ 7 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ. ಸರಿ, ಬರ್ಕೊಂಡಾಯ್ತಲ್ವಾ? ಈಗ ಸ್ಕೇಲ್ ಮತ್ತು ಪೆನ್ಸಿಲ್ ತಗೊಳ್ಳಿ. ಸ್ಕೇಲ್ ಮತ್ತು ಪೆನ್ಸಿಲ್ನ ಸಹಾಯದಿಂದ 6 ಸೆಂಟಿಮೀಟರ್ ಉದ್ದ ಇರುವ BC ರೇಖಾಖಂಡವನ್ನು ಎಳೆಯಿರಿ. ಪುನಃ ಹೇಳ್ತೇನೆ, 6 ಸೆಂಟಿಮೀಟರ್ ಉದ್ದ ಇರುವ BC ರೇಖಾಖಂಡವನ್ನು ಎಳೆಯಿರಿ. ರೇಖಾಖಂಡ ಎಳೆದಾದ ತಕ್ಷಣ ಅಲ್ಲಿ BC ಅಂತ ಹೆಸರಿಸಬೇಕು. BC ಅಂತ ಹೆಸರಿಸಬೇಕು ನೀವು. ಸರಿ, BC ರೇಖಾಖಂಡ ರೆಡಿ ಆಯಿತು. ಈಗ ಕೈವಾರ ತಗೊಳ್ಳಿ. ಕೈವಾರದಲ್ಲಿ ತ್ರಿಜ್ಯ 5 ಸೆಂಟಿಮೀಟರ್ ತಗೊಳ್ಬೇಕು. ಸ್ಕೇಲಿನ ಸಹಾಯದಿಂದ ಕೈವಾರದಲ್ಲಿ
5 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಈಗ ಕೈವಾರವನ್ನು ಬಿ ಬಿಂದುವಿನಲ್ಲಿ ಇಡಬೇಕು. ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸವನ್ನು ಎಳೆಯಿರಿ. ಆಯ್ತಾ? ಸರಿ, ಪುನಃ ಈಗ ಕೈವಾರದಲ್ಲಿ ತ್ರಿಜ್ಯ ಜಾಸ್ತಿ ಮಾಡಬೇಕು. ಸ್ಕೇಲ್ನ ಸಹಾಯದಿಂದ ಈಗ 5 ಇದೆ, ಅದನ್ನು ಜಾಸ್ತಿ ಮಾಡಿ 7 ಸೆಂಟಿಮೀಟರ್ ಮಾಡಿ. ಕೈವಾರದಲ್ಲಿ 7 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಸಿ ಯಲ್ಲಿ ಕೈವಾರ ಇಟ್ಟುಬಿಡಿ. ಸಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈ ಮೊದಲು ಎಳೆದ ಕಂಸವನ್ನು ಛೇದಿಸುವಂತೆ ಮತ್ತೊಂದು ಕಂಸವನ್ನು ಎಳೆಯಿರಿ. 7 ಸೆಂಟಿಮೀಟರ್ ತ್ರಿಜ್ಯವಿರುವಂತೆ ಸಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಮೊದಲಿನ ಕಂಸವನ್ನು ಛೇದಿಸುವಂತೆ ಮತ್ತೊಂದು ಕಂಸವನ್ನು ಎಳೆಯಿರಿ. ಈಗ 2 ಕಂಸಗಳು ಛೇದಿಸುವ ಬಿಂದು ಎ ಆಗುತ್ತದೆ. ಎ ಎಂದು ಹೆಸರಿಸಿ. ಎ ಬಿಂದುವನ್ನು ಬಿ ಯೊಂದಿಗೆ ಜೋಡಿಸಿ. ಎ ಬಿಂದುವನ್ನು ಸಿ ಯೊಂದಿಗೆ ಕೂಡ ಜೋಡಿಸಿ. ಅಲ್ಲಿಗೆ ತ್ರಿಭುಜ ಎ ಬಿ ಸಿ ರೆಡಿ ಆಗಿದೆ. ಸರಿ, ಆಮೇಲೆ ಅಲ್ಲಿ ಬಿ ಬಿಂದುವಿನಿಂದ ಒಂದು ಕಿರಣ ಎಳಿಬೇಕು. ಬಿ ಸಿ ರೇಖಾಖಂಡದ ಕೆಳಗೆ ತ್ರಿಭುಜದ ಬಾಹು ಅಥವಾ ತ್ರಿಭುಜದ ಪಾದ ಬಿ ಸಿಯ ಕೆಳಗೆ ಬಿ ಇಂದ ಪ್ರಾರಂಭಿಸಿ ಒಂದು ಕಿರಣವನ್ನು ಎಳಿಬೇಕು. ಬಿ ಎಕ್ಸ್ ಅಂತ ಹೆಸರಿಸಿ. ಈಗ ಕೈವಾರದಲ್ಲಿ ಒಂದು ಸಣ್ಣ ಸ್ವಲ್ಪ ಕಡಿಮೆ ಇರುವ ತ್ರಿಜ್ಯವನ್ನು ಅನುಕೂಲವಾದಂತಹ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಹಾಗೆಯೇ ಕಂಸಗಳನ್ನು ಎಳಿತಾ ಹೋಗಬೇಕು. ಮೊದಲು ಬಿ ಯನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸ, ಅಲ್ಲಿ ಒಂದು ಬಿಂದು ಸಿಗ್ತದೆ, ಅದು ಬಿ1. ಬಿ1 ಅನ್ನು ಕೇಂದ್ರವಾಗಿಟ್ಟುಕೊಂಡು ಮತ್ತೊಂದು ಕಂಸ, ಎರಡನೇ ಬಿಂದು ಬಿ2 ಆಗುತ್ತದೆ. ಬಿ2 ಅನ್ನು ಕೇಂದ್ರವಾಗಿಟ್ಟುಕೊಂಡು ಮೂರನೇ ಕಂಸ, ಬಿಂದು ಬಿ3. ಬಿ3 ಅನ್ನು ಕೇಂದ್ರವಾಗಿಟ್ಟುಕೊಂಡು ನಾಲ್ಕನೇ ಕಂಸ, ಅಲ್ಲಿ ಸಿಗುವ ಬಿಂದು ಬಿ4. ಬಿ4 ಅನ್ನು ಕೇಂದ್ರವಾಗಿಟ್ಟುಕೊಂಡು ಕೊನೆಯ ಕಂಸ ಅಲ್ಲಿ ಎಳೆಯುವಾಗ ಕೊನೆಯ ಬಿಂದು ಬಿ5 ಸಿಗ್ತದೆ. ಅದು ನಮ್ಗೆ ಹೇಗೆ ಗೊತ್ತಾಗ್ತದೆ? 5 ಕಂಸ ಎಳಿಬೇಕು, 5 ಬಿಂದು ಸಿಗಬೇಕು ಅಂತ ಹೇಗೆ ಗೊತ್ತಾಗ್ತದೆ? ಅದು ಪ್ರಶ್ನೆಗೆ ಹೋಗ್ಬೇಕು. ಪ್ರಶ್ನೆಯಲ್ಲಿ ಅನುಪಾತ 5/3 ಅಂತ ಕೊಟ್ಟಿದ್ದಾರೆ. ಯಾವಾಗಲೂ ಕೊಟ್ಟಿರುವಂತಹ ಅನುಪಾತದ ಛೇದ ನೋಡಬೇಕು. ಛೇದ ನೋಡೋದಲ್ಲ, ಕ್ಷಮಿಸಿ, ಛೇದ ಮತ್ತು ಅಂಶಗಳಲ್ಲಿ ಯಾವುದು ಹೆಚ್ಚಿದೆ ಅಂತ ನೋಡ್ಕೊಳ್ಬೇಕು. 5/3 ಅಂಶ 3 ಇದೆ, ಛೇದ 5 ಇದೆ. ಅಂಶವಾಗ್ಲಿ ಛೇದವಾಗ್ಲಿ ಅದು ಇಂಪಾರ್ಟೆಂಟ್ ಅಲ್ಲ. ಅಂಶ ಮತ್ತು ಛೇದಗಳಲ್ಲಿ ಹೆಚ್ಚಿನ ಸಂಖ್ಯೆ ಯಾವುದು? ಹೆಚ್ಚಿನ ಸಂಖ್ಯೆ 5. ಆದ್ದರಿಂದ ನಾವು 5 ಕಂಸಗಳನ್ನು ಎಳಿಬೇಕಾಗ್ತದೆ. ಒಂದು ವೇಳೆ 3 ಛೇದದಲ್ಲಿದ್ದುಕೊಂಡು 5 ಅಂಶದಲ್ಲಿದ್ದರೂ ಕೂಡ ನಾವು 5 ಕಂಸಗಳನ್ನು ಎಳಿಬೇಕಾಗ್ತದೆ. ಸರಿ, ಈಗ ಕೊನೆಯ ಬಿಂದು ಯಾವುದು? 5ನೇ ಬಿಂದು. ಈಗಾದ್ರೆ ಛೇದ ನೋಡ್ಕೊಳ್ಬೇಕು. 5/3 ಅಂತ ಅನುಪಾತ ಕೊಟ್ಟಿದ್ದಾರೆ, ಅಲ್ಲಿ ಛೇದ 5 ಇದೆ. ಛೇದ 5 ಇದ್ರೆ ಆ 5ನೇ ಬಿಂದುವನ್ನು ಬಿ5 ಅನ್ನು ಸಿ ಯೊಂದಿಗೆ ಸೇರಿಸಬೇಕು. ಈಗ ಹೀಗೆ ಮಾಡಿ ವಿದ್ಯಾರ್ಥಿಗಳೇ, ಬಿ5 ಈ ಬಿಂದುವನ್ನು ಸಿ ಯೊಂದಿಗೆ ಜೋಡಿಸಿ. ಮತ್ತು ಒಂದು ವೇಳೆ ಅವರು 3ನೇ 5 ಅಂತ ಕೊಟ್ಟಿದ್ದಿದ್ರೆ 3ನೇ ಬಿಂದುವನ್ನು ಸಿ ಯೊಂದಿಗೆ ಜೋಡಿಸಬೇಕಿತ್ತು. ಸರಿ, ಅದು ಇಲ್ಲಿ ಬೇಡ. ಈಗ ಬಿ5 ಸಿ ಜೋಡಿಸಿದ್ದೇವೆ. ಈಗ ಬಿ5 ಸಿ ಈ ರೇಖಾಖಂಡಕ್ಕೆ ಸಮಾಂತರವಾಗಿ, ಸಮಾಂತರ ರಚಿಸುವುದು ಹೇಗಂತ ನಿಮ್ಗೆ ಗೊತ್ತಿದೆ, ಅಲ್ಲಿ ರಚನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಗೆ ನೋಡಿದ್ರೆ ಅಂದಾಜಾಗ್ತದೆ. ಬಿ5 ಸಿ ಈ ರೇಖಾಖಂಡಕ್ಕೆ ಸಮಾಂತರವಾಗಿ ಬಿ3 ನಿಂದ ಸಮಾಂತರ ರೇಖೆ ಎಳೆಯಿರಿ. ಅದು ಬಿಸಿ ಯನ್ನು ಸಿ ಡ್ಯಾಶ್ ನಲ್ಲಿ ಛೇದಿಸಲಿ. ಈಗ ಬಿ5 ಸಿ ಮತ್ತು ಬಿ3 ಸಿ ಡ್ಯಾಶ್ ಸಮಾಂತರವಾಗಿದೆ. ಈಗ ಎಸಿಗೆ ಸಮಾಂತರವಾಗಿ ಅದೇ ವಿಧಾನದಿಂದ ಸಿ ಡ್ಯಾಶ್ ನಿಂದ ಪ್ರಾರಂಭಿಸಿ ಎಸಿಗೆ ಸಮಾಂತರವಾಗಿ ಮತ್ತೊಂದು ರೇಖಾಖಂಡವನ್ನು ಎಳಿಬೇಕು. ಅದೇ ವಿಧಾನ. ಸಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸ ಎಳಿಬೇಕು. ಅಷ್ಟೇ ತ್ರಿಜ್ಯ ಇಟ್ಟು ಸಿ ಡ್ಯಾಶ್ ಅನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸ ಎಳಿಬೇಕು. ಆಮೇಲೆ ಅಲ್ಲಿ ಮತ್ತೊಂದು ಗ್ಯಾಪ್ ಸಿಗ್ತದೆ, ಬಿ ಸಿ ಮತ್ತು ಎ ಸಿಗಳ ನಡುವಿಂತಹ ಗ್ಯಾಪ್ ಇದೆ ಅಲ್ವಾ, ಅಷ್ಟೇ ತ್ರಿಜ್ಯ ತಗೊಂಡು ಈ ಕಡೆ ಮತ್ತೊಂದು ಕಂಸ ಎಳೆಯುವಾಗ 2 ಬಿಂದುಗಳು ಛೇದಿಸ್ತವೆ. ನಿಮಗೆ ತರಗತಿಯಲ್ಲಿ ವಿವರವಾಗಿ ಕಲಿಸಿದ್ದಾರೆ ಪಾಠ ಮಾಡುವಾಗ ನಿಮ್ಮ ಶಿಕ್ಷಕರು. ಈಗ ಸಿ ಡ್ಯಾಶ್ ನಿಂದ ಮತ್ತೊಂದು ಸಮಾಂತರ ರೇಖೆ, ಅದರ ಹೆಸರು ಸಿ ಡ್ಯಾಶ್ ಎ ಡ್ಯಾಶ್. ಸಿ ಡ್ಯಾಶ್ ಎ ಡ್ಯಾಶ್ ಮತ್ತು ಸಿ ಎ ಸಮಾಂತರವಾಗಿರುವಂತಹ ರೇಖಾಖಂಡಗಳು. ಈಗ ನಮಗೆ ಮತ್ತೊಂದು ತ್ರಿಭುಜ ಸಿಕ್ಕಿತು. ಇನ್ನೊಂದು ತ್ರಿಭುಜದ ಹೆಸರು ಎ ಡ್ಯಾಶ್ ಬಿ ಸಿ ಡ್ಯಾಶ್. ಈ ಎ ಡ್ಯಾಶ್ ಬಿ ಸಿ ಡ್ಯಾಶ್
ಮತ್ತು ABC ಇವುಗಳು ಸಮರೂಪ ತ್ರಿಭುಜಗಳು. ಇಲ್ಲಿ A' B ಮತ್ತು AB ಯ ಅನುಪಾತ 3/5. BC' ಮತ್ತು BC ಯ ಅನುಪಾತ ಅದು ಕೂಡ 3/5. ಮತ್ತು ಕೊನೆಯದಾಗಿ A' C' ಮತ್ತು AC ಇವುಗಳ ಅನುಪಾತ ಕೂಡ 3/5. ಇದನ್ನಲ್ಲಿ ಬರೆದ್ರೆ ಉತ್ತಮ. ಸಮರೂಪ ತ್ರಿಭುಜಗಳು ಯಾವುದು? ಅನುರೂಪ ಬಾಹುಗಳ ಅನುಪಾತ ಸಮ 3/5 ಅಂತ ಬರೀಬಹುದು. ಮೌಲ್ಯಮಾಪನ ಮಾಡುವವರಿಗೆ ತುಂಬಾ ಖುಷಿ ಆಗ್ತದೆ. ಕೊನೆಯ ಪ್ರಶ್ನೆ 5 ಅಂಕದ ಪ್ರಶ್ನೆ. ಸ್ಕ್ರೋಲ್ ಮಾಡಿ. 5 ಅಂಕದ ಪ್ರಶ್ನೆ 38ನೇ ಪ್ರಶ್ನೆ. ಸರಿ, ಪ್ರಮೇಯ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ತಪ್ಪು ಕಲ್ಪನೆ ಮಾಡ್ಕೊಳ್ಬಾರ್ದು. ಪ್ರಮೇಯವನ್ನೇ 5 ಮಾರ್ಕಿಗೆ ಕೊಡ್ತಾರೆ ಅಂತ ಭಾವಿಸಬಾರ್ದು. 5 ಅಂಕಕ್ಕೆ ಬರುವಂತಹ ಪ್ರಶ್ನೆ ಅದು ಪ್ರಮೇಯವೂ ಆಗಿರ್ಬೋದು ಅಥವಾ ಇತರ ಯಾವುದೇ ಪಾಠದಿಂದ 5 ಮಾರ್ಕಿನ ಪ್ರಶ್ನೆಗಳನ್ನು ಕೂಡ ಕೊಡುವ ಸಾಧ್ಯತೆ ಇದೆ. ಪ್ರಮೇಯವನ್ನೇ ಖಚಿತವಾಗಿ 5 ಮಾರ್ಕಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ 5 ಮಾರ್ಕಿಗೆ ಪ್ರಮೇಯವನ್ನು ಕೊಟ್ಟಿದ್ದಾರೆ. ಪೈಥಾಗೊರಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಪೈಥಾಗೊರಸ್ ಪ್ರಮೇಯದ ನಿರೂಪಣೆ ಅಥವಾ ಹೇಳಿಕೆ ನಮಗೆ ಚೆನ್ನಾಗಿ ಗೊತ್ತು. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಇದಕ್ಕೆ 1 ಮಾರ್ಕು ಇದೆ. ನಿರೂಪಣೆ ಬರೆದ್ರೆ, ಯಾಕಂದ್ರೆ ಪ್ರಶ್ನೆಯಲ್ಲಿ ನಿರೂಪಿಸಿ ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ನಿರೂಪಣೆ ಬರಲಿಕ್ಕೆ ಮರ್ತು ಹೋಗ್ತದೆ. ಹಾಗೆ ಮಾಡಿದ್ರೆ ನೀವು 1 ಅಂಕವನ್ನು ಕಳ್ಕೊಳ್ತೀರಿ. ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಳ್ಬೇಕು. ಬರೇ ಸಾಧಿಸಿ ಕೇಳಿದರೆ ನಿರೂಪಣೆ ಬರೀಬೇಕಾಗಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳಿದ್ದಾರೆ. ಆದ್ರಿಂದ ನಿರೂಪಣೆಯನ್ನು ಬರೀಲೇಬೇಕು. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಆಮೇಲೆ ಚಿತ್ರ ಮಾಡಿ. ಸ್ವಲ್ಪ ಮೇಲೆ ಹೋಗಿ, ಸ್ಕ್ರೋಲ್ ಮಾಡಿ. ಚಿತ್ರ ಮಾಡಿ ವಿದ್ಯಾರ್ಥಿಗಳೇ. ಚಿತ್ರ ಮಾಡಿದಿರಲ್ವಾ? ತ್ರಿಭುಜ ABC, ಅದರಲ್ಲಿ ಕೋನ ಬಿ ಲಂಬಕೋನವಾಗಿದೆ. ಬಿ ಬಿಂದುವಿನಿಂದ ವಿಕರ್ಣ ಎಸಿಗೆ ಒಂದು ಲಂಬವನ್ನು ಎಳೆಯಬೇಕು. ಬಿಡಿ ಎಸಿಗೆ ಲಂಬವಾಗಿದೆ. ಸರಿ, ಚಿತ್ರ ಮಾಡಿ ಆಯ್ತಲ್ವಾ? ದತ್ತ ಬರೀರಿ. ಯಾವಾಗಲೂ ಮೊದಲು ವಿದ್ಯಾರ್ಥಿಗಳೇ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕು, ನಿಯಮ ಪ್ರಕಾರ ಹೋಗ್ಬೇಕು. ಹೇಗೆ ಅಂತ ಹೇಳಿದ್ರೆ, ಪ್ರಮೇಯ ಬರೆಯುವಾಗ ಮೊದಲ ಕೆಲಸ ಚಿತ್ರ ಮಾಡುವುದು. ಹೇಳಿಕೆ ಕೇಳಿದ್ರೆ ಹೇಳಿಕೆಯನ್ನು ಬರಿಬೇಕು. ಹೇಳಿಕೆ ಬರೆದಾದ ನಂತರ ಮೊದಲು ಮಾಡುವಂಥದ್ದು ದತ್ತ ಅಲ್ಲ, ಮೊದಲು ಮಾಡುವುದು ಚಿತ್ರ. ಚಿತ್ರ ಮಾಡಿದ ನಂತರ ದತ್ತ, ಸಾಧನೀಯ, ರಚನೆ ಇವುಗಳನ್ನೆಲ್ಲ ಬರಿಬೇಕಾಗ್ತದೆ. ದತ್ತ ತ್ರಿಭುಜ ಎಬಿಸಿಯಲ್ಲಿ ಕೋನ ಎಬಿಸಿ ಸಮ 90 ಡಿಗ್ರಿ ಅಥವಾ ಕೋನ ಬಿ ಸಮ 90 ಡಿಗ್ರಿ. ಸಾಧನೀಯ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಸಮ ಎ ಸಿ ವರ್ಗ. ಅಲ್ಲಿ ಎ ಸಿ ಅಂದರೆ ವಿಕರ್ಣ, ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಸಮ ಎ ಸಿ ವರ್ಗ. ಇದನ್ನು ನಾವು ಸಾಧಿಸಿ ತೋರಿಸಬೇಕು. ಈ ಸಾಧನೆ ಮಾಡಬೇಕಾದ್ರೆ ನಮಗೆ ರಚನೆ ಬೇಕೇ ಬೇಕು. ಏನ್ ರಚನೆ ಮಾಡಿದ್ದೇವೆ? ಬಿಡಿ ಲಂಬ ಎ ಸಿ ರಚಿಸಬೇಕು. ಆ ರಚನೆ ನಾವು ಈಗಾಗಲೇ ಚಿತ್ರದಲ್ಲಿ ಮಾಡಿ ಆಗಿದೆ. ಈಗ ಸಾಧನೆ ನೋಡ್ಕೊಳ್ಳಿ. ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಡಿಬಿಗಳಲ್ಲಿ ಕೋನ ಎಬಿಸಿ ಸಮ ಕೋನ ಎಡಿಬಿ ಸಮ 90 ಡಿಗ್ರಿ. ಕೋನ ಎಬಿಸಿ 90 ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಕೋನ ಎಡಿಬಿ 90 ಅಂತ ಹೇಳಿ ನಾವು ರಚನೆ ಮಾಡುವ ಪ್ರಕಾರ ಬಿಡಿ ಲಂಬ ಎಸಿ ಆಗಿರುವ ಕಾರಣ ಅದು ಕೋನ ಎಡಿಬಿ 90 ಆಗುತ್ತದೆ. ಅಲ್ಲಿ ಬ್ರಾಕೆಟ್ ಅಲ್ಲಿ ಕಾರಣ ಬರೀಬೇಕು. ಎಬಿಸಿ ಕೋನ ಎಬಿಸಿ ಯಾಕೆ 90 ಡಿಗ್ರಿ ಅಂದ್ರೆ ದತ್ತ. ಕೋನ ಎಡಿಬಿ 90 ಯಾಕೆ ಅಂತ ಹೇಳಿದ್ರೆ ರಚನೆ. ಆಮೇಲೆ ಕೋನ ಬಿ ಎಡಿ ಅಥವಾ ಕೋನ ಎ ಅದು ಉಭಯ ಸಾಮಾನ್ಯ. ಉಭಯ ಸಾಮಾನ್ಯ ಅಂತ ಹೇಳಿದ್ರೆ ಆ ಕೋನ ತ್ರಿಭುಜ ಎಬಿಸಿಯಲ್ಲಿಯೂ ಉಂಟು, ತ್ರಿಭುಜ ಎಡಿಬಿಯಲ್ಲಿಯೂ ಕೂಡ ಉಂಟು, ಎರಡರಲ್ಲಿಯೂ ಇದೆ. ಅದಕ್ಕೆ ನಾವು ಉಭಯ ಸಾಮಾನ್ಯ ಅಂತ ಹೇಳ್ತೇವೆ. ಹೀಗೆ ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆ ಕೋನಗಳು ಸಮವಾಗಿದ್ದರೆ ಆಗ
ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಆದ್ದರಿಂದ ತ್ರಿಭುಜ ಎಬಿಸಿ ಸಮರೂಪ ತ್ರಿಭುಜ ಎಡಿಬಿ. ಕಾರಣ ಏನು? ಅವುಗಳು ಸಮಕೋನೀಯ ತ್ರಿಭುಜಗಳು. ಎರಡು ತ್ರಿಭುಜಗಳು ಸಮಕೋನೀಯಗಳಾದರೆ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಮೂರು ಜೊತೆ ಇದೆ, ನಮ್ಗೆ ಮೂರನೇ ಜೊತೆ ಒಂದು ಜೊತೆ ಅಗತ್ಯ ಇಲ್ಲ. ಇಲ್ಲಿ ಎರಡು ಜೊತೆ ಅನುರೂಪ ಬಾಹುಗಳ ಅನುಪಾತ ಮಾತ್ರ ಬರೆದ್ರೆ ಸಾಕು. ಅದು ಯಾವುದು ಬರಿಬೇಕಂತ ಹೇಗೆ ಗೊತ್ತಾಗ್ತದೆ? ಆ ಎರಡು ಅನುಪಾತಗಳಲ್ಲಿ ಎ ಬಿ ರಿಪೀಟ್ ಆಗಬೇಕು. ಸರಿ, ಎ ಬಿ ಭಾಗಿಸು ಎಡಿ ಸಮ ಎ ಸಿ ಭಾಗಿಸು ಎ ಬಿ. ಈಗ ಓರೆ ಗುಣಾಕಾರ ಮಾಡಬೇಕು. ಎ ಬಿ ಗುಣಿಸು ಎ ಬಿ ಸ್ಕ್ವೇರ್ ಆಗ್ತದೆ. ಎ ಸಿ ಗುಣಿಸು ಎಡಿ ಎ ಸಿ ಗುಣಿಸು ಎಡಿ. ಇದು ಸಮೀಕರಣ 1. ಹಾಗೆ ಮತ್ತೊಂದು ಜೋಡಿ ಮೂಲ ತ್ರಿಭುಜ ಎಬಿಸಿ ಮತ್ತೊಂದು ತ್ರಿಭುಜ ಬಿಡಿಸಿ. ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಬಿಡಿಸಿಗಳಲ್ಲಿ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಕೋನ ಎಬಿಸಿ 90 ಡಿಗ್ರಿ ಯಾಕಂದ್ರೆ ದತ್ತ. ಕೋನ ಬಿಡಿಸಿ ಸಮ 90 ಡಿಗ್ರಿ ಯಾಕಂದ್ರೆ ಅದು ನಮ್ಮ ರಚನೆಯ ಪ್ರಕಾರ. ಹೀಗೆ ಕೋನ ಎಬಿಸಿ ಸಮ ಕೋನ ಬಿಡಿಸಿ ಸಮ 90 ಡಿಗ್ರಿ ಅಂತ ಬರೆಯಿರಿ. ಬ್ರಾಕೆಟ್ ನಲ್ಲಿ ದತ್ತ ಮತ್ತು ರಚನೆ ಅಂತ ಬರೆಯಿರಿ. ಕೋನ ಎಸಿಬಿ ಉಭಯ ಸಾಮಾನ್ಯ ಅಥವಾ ಕೋನ ಸಿ ಉಭಯ ಸಾಮಾನ್ಯ. ಕೋನ ಸಿ ತ್ರಿಭುಜ ಎಬಿಸಿಯಲ್ಲಿಯೂ ಇದೆ, ತ್ರಿಭುಜ ಬಿಡಿಸಿಯಲ್ಲಿಯೂ ಕೂಡ ಇದೆ. ಎರಡೂ ತ್ರಿಭುಜಗಳಲ್ಲಿದ್ದರೆ ಅಂತಹ ಕೋನವನ್ನು ನಾವು ಉಭಯ ಸಾಮಾನ್ಯ ಕೋನ ಅಂತ ಕರಿತೇವೆ. ಹೀಗೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಬಿಡಿಸಿಗಳಲ್ಲಿ ಎರಡು ಜೊತೆ ಅನುರೂಪ ಕೋನಗಳು ಸಮವಾಗಿವೆ. ಆದ್ದರಿಂದ ತ್ರಿಭುಜ ಎಬಿಸಿ ಸಮರೂಪ ತ್ರಿಭುಜ ಬಿಡಿಸಿ ಆಗಿದೆ. ಏಕೆಂದರೆ ತ್ರಿಭುಜಗಳು ಸಮಕೋನೀಯಗಳಾದರೆ ಅವುಗಳು ಯಾವಾಗಲೂ ಸಮರೂಪ ಆಗಿರ್ತವೆ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಬಿಸಿ ಭಾಗಿಸು ಡಿಸಿ ಸಮ ಎಸಿ ಭಾಗಿಸು ಬಿಸಿ. ಮತ್ತೊಂದು ಅನುಪಾತ ಇದೆ ಬಾಹುಗಳದ್ದು, ಅದನ್ನಿಲ್ಲಿ ಬರೀಲಿಲ್ಲ, ಅದರ ಅಗತ್ಯ ಇಲ್ಲ. ಬ್ರಾಕೆಟ್ ಅಲ್ಲಿ ಕೋ ಸಮರೂಪತೆ ನಿರ್ಧಾರಕ ಗುಣ ಅಂತ ಬರಿಬೇಕು. ಮತ್ತೊಮ್ಮೆ ಓರೆ ಗುಣಾಕಾರ ಮಾಡಿ. ಬಿಸಿ ಗುಣಿಸು ಬಿಸಿ ಬಿಸಿ ಸ್ಕ್ವೇರ್ ಆಗ್ತದೆ ಸಮ ಎಸಿ ಗುಣಿಸು ಡಿಸಿ. ಇದು ಸಮೀಕರಣ 2. ಮೇಲೆ ಒಂದನೇ ಸಮೀಕರಣ ಉಂಟು, ಇಲ್ಲಿ ಮತ್ತೊಂದು ಸಮೀಕರಣ 2 ಸಿಕ್ಕಿದೆ. ಈ ಎರಡು ಸಮೀಕರಣಗಳನ್ನು ಕೂಡಿಸಬೇಕು. ಹೇಗೆ ಕೂಡಿಸೋದು? ಎರಡು ಸಮೀಕರಣ ಕೂಡಿಸೋದು ಹೇಗೆ ಅಂದ್ರೆ ಎಡಬದಿಯನ್ನು ಎಡಬದಿಗೆ ಕೂಡಿಸಬೇಕು, ಬಲಬದಿಯನ್ನು ಬಲಬದಿಗೆ ಕೂಡಿಸಬೇಕು. ಒಂದನೇ ಸಮೀಕರಣದ ಎಡಬದಿ ಯಾವುದು ಅಂದರೆ ಎ ಬಿ ಸ್ಕ್ವೇರ್ ಮತ್ತು ಎರಡನೇ ಸಮೀಕರಣದ ಎಡಬದಿ ಬಿ ಸಿ ಸ್ಕ್ವೇರ್. ಕೂಡಿಸಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಯ್ತು. ಹಾಗೆ ಎಡಬದಿಯಲ್ಲಿ ಒಂದನೇ ಸಮೀಕರಣದ ಬಲಬದಿಯಲ್ಲಿ ಎ ಸಿ ಗುಣಿಸು ಎಡಿ ಇದೆ, ಎರಡನೇ ಸಮೀಕರಣದ ಬಲಬದಿಯಲ್ಲಿ ಎ ಸಿ ಗುಣಿಸು ಡಿ ಸಿ ಇದೆ. ಅವುಗಳನ್ನು ಕೂಡಿಸಿ ಎ ಸಿ ಗುಣಿಸು ಎಡಿ ಪ್ಲಸ್ ಎ ಸಿ ಗುಣಿಸು ಡಿ ಸಿ. ಅಲ್ಲಿ ಎರಡು ಪದಗಳಿವೆ. ಮೊದಲನೇ ಪದ ಎ ಸಿ ಗುಣಿಸು ಎಡಿ, ಎರಡನೇ ಪದ ಎ ಸಿ ಗುಣಿಸು ಡಿ ಸಿ. ಈ ಎರಡು ಪದಗಳಲ್ಲಿ ಒಂದು ಸಾಮಾನ್ಯ ಅಪವರ್ತನ ಇದೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ, ಅಲ್ಲಿ ಎ ಸಿ ಅದೆರಡೂ ಪದಗಳಲ್ಲಿ ಇದೆ. ಅದು ಸಾಮಾನ್ಯ ಅಪವರ್ತನ. ಅದನ್ನು ಆವರಣದ ಹೊರಗೆ ಬರೆಯಿರಿ. ಆವರಣದ ಒಳಗೆ ಪ್ರತಿಯೊಂದು ಪದದಲ್ಲಿ ಉಳಿದ ಅಪವರ್ತನಗಳನ್ನು ಬರೆಯಿರಿ. ಮೊದಲನೇ ಪದದಲ್ಲಿ ಎಡಿ ಉಳಿದಿದೆ, ಅದು ಆವರಣದಲ್ಲಿ ಪ್ಲಸ್. ಎರಡನೇ ಪದದಲ್ಲಿ ಡಿ ಸಿ ಉಳಿದಿದೆ, ಅದು ಆವರಣದಲ್ಲಿ. ಹೀಗೆ ಅಪವರ್ತಿಸಿದ್ದೇವೆ. ಎ ಸಿ ಗುಣಿಸು ಎಡಿ ಪ್ಲಸ್ ಡಿ ಸಿ ಆಗಿದೆ. ಎಡಿ ಪ್ಲಸ್ ಡಿ ಸಿ ನಿಮ್ಗೆ ಚಿತ್ರ ನೋಡಿದ್ರೆ ಗೊತ್ತಾಗ್ತದೆ. ಚಿತ್ರದಲ್ಲಿ ವಿಕರಣದಲ್ಲಿದೆ ನೋಡಿ, ವಿಕರಣದ ಎರಡು ಭಾಗಗಳದು. ಎಡಿ ಮತ್ತು ಡಿ ಸಿಗಳು ವಿಕರಣದ ಎರಡು ಭಾಗಗಳು. ಆ ಎರಡು ಭಾಗಗಳನ್ನು ಸೇರಿಸಿದ್ರೆ ಕೂಡಿಸಿದ್ರೆ ನಮಗೆ ವಿಕರಣ ಎ ಸಿ ಸಿಗುತ್ತದೆ. ಎಡಿ ಪ್ಲಸ್ ಡಿ ಸಿ ಅಂದ್ರೆ ಅದು ಎ ಸಿ. ಆದ್ದರಿಂದ ಎ ಸಿ ಗುಣಿಸು ಎ ಸಿ ಆಯ್ತು, ಎ ಸಿ ಸ್ಕ್ವೇರ್ ಆಯ್ತು. ಅಲ್ಲಿಗೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸಮ ಎ ಸಿ ಸ್ಕ್ವೇರ್. ಅಂದ್ರೆ ವಿಕರಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ನಾವು ಸಾಧಿಸಿದ್ದೇವೆ. ಹೀಗೆ ಪೈಥಾಗೊರಸ್ ಪ್ರಮೇಯವನ್ನು ನಾವು ಅಂದವಾಗಿ ಚಂದವಾಗಿ ಬರೆದು ಸಾಧಿಸಬೇಕು. 5 ಅಂಕಗಳು. ಒಂದು ವೇಳೆ ಹೇಳಿಕೆ ಸಹಿತ ಈ ಪ್ರಶ್ನೆಯನ್ನು ಕೇಳಿದರೆ ನಿಮ್ಗೆ 5 ಅಂಕಗಳು ಸುಲಭವಾಗಿ ನಿರಾಯಾಸವಾಗಿ ಸಿಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಗೆ ಶಿಕ್ಷಕರು ಹೇಳಿರ್ಬೇಕು, ತ್ರಿಭುಜಗಳು ಪಾಠದಲ್ಲಿ 4 ಪ್ರಮೇಯಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಪೈಥಾಗೊರಸ್ ಪ್ರಮೇಯವನ್ನೇ ನಂಬಿಕೊಂಡು ಕೂತ್ಕೊಳ್ಬೇಡಿ. ಕೇವಲ ಥೇಲ್ಸ್ ಪ್ರಮೇಯವನ್ನು ಮಾತ್ರ ನಂಬಿಕೊಂಡು ಕೂತ್ಕೊಳ್ಬೇಡಿ. ಥೇಲ್ಸ್ ಪ್ರಮೇಯ ಇದೆ, ಪೈಥಾಗೊರಸ್ ಪ್ರಮೇಯ ಇದೆ,
ಕೋನ ಕೋನ ಸಮರೂಪ ಕೋನ ಕೋನ ನಿರ್ಧಾರಕ ಗುಣದ ಪ್ರಮೇಯ ಇದೆ. ತ್ರಿಭುಜಗಳ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಇದೆ. ಅದೇ ರೀತಿ ಮತ್ತೊಂದು ಪ್ರಮೇಯ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಮಂಡಳಿಯವರು. ಅದು ಯಾವುದು ಅಂದರೆ ಪೈಥಾಗೋರಸನ ವಿಲೋಮ ಪ್ರಮೇಯ. ಹೀಗೆ ತ್ರಿಭುಜಗಳು ಪಾಠದಲ್ಲಿ 5 ಪ್ರಮೇಯಗಳನ್ನು ಚೆನ್ನಾಗಿ ಕಲಿಯಿರಿ. ವೃತ್ತಗಳು ಪಾಠದಲ್ಲಿ 2 ಪ್ರಮೇಯಗಳಿವೆ. ಹೀಗೆ 5 + 2 7 ಪ್ರಮೇಯಗಳನ್ನು ಕಲ್ತ್ರೆ ನಿಮ್ಗೆ 7 ರಿಂದ 8 ಅಂಕಗಳು ನಿರಾಯಾಸವಾಗಿ ಸಿಗುವಂತಹ ಸಾಧ್ಯತೆ ಇದೆ. ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಅದಕ್ಕೆ ಉತ್ತರವನ್ನು ಬರೆದುಕೊಟ್ಟಿರುವಂತಹ ನಮ್ಮ ಮಿತ್ರರಾಗಿರುವಂತಹ ಗಣಿತ ಶಿಕ್ಷಕ ಗಣೇಶ್ ಶೆಟ್ಟಿಗಾರ್ ಇವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ವಿದ್ಯಾರ್ಥಿಗಳೇ, ಗಣೇಶ್ ಶೆಟ್ಟಿಗಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಅಲ್ಲಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತಾ ಇದೆ. ಇನ್ನು ನಿಮ್ಗೆ ಕೆಲವು ನಾನು ಸೂಚನೆಗಳನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕಳೆದ 5-6 ಅವಧಿಗಳಲ್ಲಿ ನಾವು ಪಬ್ಲಿಕ್ ಪರೀಕ್ಷೆಗೆ ಸಹಕಾರಿಯಾಗುವಂತಹ 2 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ. ಮೊದಲನೇ ಪ್ರಶ್ನೆ ಪತ್ರಿಕೆ ನಮ್ಮ ಪರೀಕ್ಷಾ ಮಂಡಳಿಯವರು ಕೊಟ್ಟಿರುವಂತಹ ಅಥವಾ ಅವರು 19-20ನೇ ಸಾಲಿನಲ್ಲಿ 2019-20ನೇ ಸಾಲಿನಲ್ಲಿ ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿದೆ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಅದರ ಜೊತೆಗೆ ಪರೀಕ್ಷಾ ಮಂಡಳಿಯವರು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಗೆ ಪರೀಕ್ಷೆಯ ಮಾದರಿ ಹೇಗಿದೆ ಅಂತ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. 1 ಅಂಕದ 8 ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ. ಆ 8 ಪ್ರಶ್ನೆಗಳಿಗೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಉತ್ತರಿಸಿ ಅದನ್ನು. ಪಬ್ಲಿಕ್ ಪರೀಕ್ಷೆಯಲ್ಲಿ ಹೀಗೆ ಮೊದಲನೇ ಪುಟದಲ್ಲಿ 1 ಲೈನ್ ಬಿಟ್ಟು 1 ಲೈನ್ ಅಂದವಾಗಿ ಬರೆಯಿರಿ. ಮೊದಲನೇ ಲೈನ್ ನಲ್ಲಿ 1ನೇ ಪ್ರಶ್ನೆಗೆ ಉತ್ತರ, 2ನೇ ಲೈನ್ ಖಾಲಿ ಬಿಡಿ, 3ನೇ ಲೈನ್ ನಲ್ಲಿ 2ನೇ ಪ್ರಶ್ನೆ, ಹಾಗೆ 1 ಲೈನ್ ಬಿಡಬೇಕು, 1 ಲೈನ್ ಉತ್ತರ ಬರೀಬೇಕು. ಈ ರೀತಿ ಫಸ್ಟ್ ಪೇಜ್ ಅಲ್ಲಿ ಹಾಕೊಳ್ಳಿ. ನಿಮ್ಗೆ ಆ 8 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಲ್ಲಿ ಯಾವುದರ ಉತ್ತರ ಗೊತ್ತಿದೆ ಅದನ್ನು ಬರೀರಿ. ಯಾಕಂದ್ರೆ ನಾನು ನಿಮಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಪ್ರಾರಂಭದಲ್ಲಿಯೇ ಬರೆದ್ರೆ ಉತ್ತಮ, ಕೊನೆಯಲ್ಲಿ ಮಧ್ಯದಲ್ಲೆಲ್ಲ ಬರೀಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಉತ್ತರ ಗೊತ್ತಿಲ್ಲ ಆದ್ರೆ ಅದನ್ನು ಬ್ಲಾಂಕ್ ಬಿಟ್ಟು ಮತ್ತೆ ಕೊನೆಗೆ ಭರ್ತಿ ಮಾಡಬಹುದು. ಆದ್ರಿಂದ ಮೊದಲನೇ ಪುಟದಲ್ಲಿ 8 ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಬರೀಬೇಕು. ಉತ್ತರ ಹೇಗೆ ಬರೀಬೇಕಂತ ನಾನು ಹೇಳಿದ್ದೇನೆ, ಕ್ರಮಾಕ್ಷರ ಸಹಿತವಾಗಿ ಬರೀಬೇಕು. ಬರೇ ಉತ್ತರ ಬರೆದ್ರೆ ಮಾರ್ಕು ಸಿಗೋದಿಲ್ಲ, ಬರೇ ಕ್ರಮಾಕ್ಷರ ಬರೆದ್ರೂ ಕೂಡ ಮಾರ್ಕು ಸಿಗೋದಿಲ್ಲ. ಕ್ರಮಾಕ್ಷರ ABCD ಕ್ರಮಾಕ್ಷರ ಕೊಡ್ತಾರೆ, ಕ್ರಮಾಕ್ಷರವನ್ನು ಉತ್ತರವನ್ನು ಎರಡನ್ನೂ ಬರೀಬೇಕು. ನೀವು 1ನೇ ಪ್ರಶ್ನೆಗೆ ಉತ್ತರ ಬರೀತೀರಿ, 2ನೇ ಪ್ರಶ್ನೆಗೆ ಉತ್ತರ ಬರೀತೀರಿ, 3ನೇದು ಗೊತ್ತಿಲ್ಲ, ಉತ್ತರ ಗೊತ್ತಿಲ್ಲ, ಬಿಟ್ಟು ಬಿಡಿ, 4ನೇ ಪ್ರಶ್ನೆಗೆ ಉತ್ತರ ಬರೀರಿ. ಹಾಗೆ 5-6 ಬರಿತಾ ಹೋಗಿ. ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಬ್ಲಾಂಕ್ ಬಿಟ್ಟು ಮತ್ತು ಬೇರೆ ಎಲ್ಲ ಪ್ರಶ್ನೆಗೆ ಉತ್ತರ ಬರೆದಾದ ನಂತರ ಮತ್ತೆ ಪುನಃ ಮೊದಲನೇ ಪೇಜಿಗೆ ಬಂದು ಬರೀಬಹುದು. ಯಾವುದೇ ಕಾರಣಕ್ಕೆ ಚಿತ್ತು ಮಾಡಬೇಡಿ, ವೈಟ್ನರ್ ಅನ್ನು ಉಪಯೋಗಿಸಬೇಡಿ. ಸರಿ, 1 ಅಂಕದ ಪ್ರಶ್ನೆಗಳಾದ್ಮೇಲೆ ಮುಂದೆ 1 ಅಂಕದ ಕಿರು ಉತ್ತರ ಪ್ರಶ್ನೆಗಳಿವೆ. ನಿಮ್ಗೆ ಅದು ಸುಲಭ ಅಂತ ಅನ್ನಿಸಿದ್ರೆ ಅದನ್ನು ಮಾಡಿ. ಅದು ಕೂಡ 8 ಪ್ರಶ್ನೆಗಳನ್ನು ಕೊಡ್ತಾರೆ, 1 ಮಾರ್ಕಿದ್ದು ಕಿರು ಉತ್ತರ ಪ್ರಶ್ನೆಗಳು. ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟವಾಗಿರ್ಬೋದು, ಆದರೆ ಹೆಚ್ಚಿನ ಸಂಖ್ಯೆಯ ಪ್ರಶ್ನೆಗಳು ಸುಲಭವಾಗಿರ್ತವೆ. ಅದನ್ನು ಕೂಡ ಉತ್ತರಿಸಿ ವಿದ್ಯಾರ್ಥಿಗಳೇ. ಅದರ ನಂತರ ನೀವು ನಿಮ್ಮ ಇಷ್ಟ ಹೇಗೆ ಬೇಕಾದ್ರೂ ಮಾಡಬಹುದು. ಆದ್ರೆ ನಿಮ್ಗೆ ನಾನು ಕೊಡುವಂತಹ ಸಲಹೆ ಏನು ಅಂತ ಹೇಳಿದ್ರೆ, ನೀವು ಪ್ರಮೇಯಗಳನ್ನು ಉತ್ತರಿಸಲಿಕ್ಕೆ ಪ್ರಯತ್ನಿಸಿ. ತ್ರಿಭುಜಗಳು ಪಾಠದ ಒಂದು ಪ್ರಮೇಯ ಇರ್ತದೆ, ವೃತ್ತಗಳು ಪಾಠದ ಒಂದು ಪ್ರಮೇಯ ಇರ್ತದೆ. ಅದನ್ನು ಈ 1 ಅಂಕದ ಪ್ರಶ್ನೆ ಬರೆದಾದ ನಂತರ ಅದನ್ನು ಬರೆಯಿರಿ. ಗ್ರಾಫ್ ಪ್ರಶ್ನೆಗಳಿಗೆ ಕೊನೆಯಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಅಲ್ಲಿ ಈ ತರ ಹೀಗೆ ಒಂದು ಪೇಜ್ ಇದೆ, ಅದರ ಪಕ್ಕದಲ್ಲಿ ಹೀಗೆ ಮತ್ತೊಂದು ಪೇಜ್ ಇದೆ. ನೀವು ಬಿಡಿಸುವಾಗ ಈ ಪೇಜಲ್ಲಿ ಗ್ರಾಫ್ ಇದ್ರೆ, ಈ ಪೇಜ್ನಲ್ಲಿ ಗ್ರಾಫ್ ಇದ್ರೆ ಅದರ ಪಕ್ಕದ ಪೇಜ್ನಲ್ಲಿ, ಅದರ ಹಿಂಬದಿಯಲ್ಲೆಲ್ಲ ಅದರ ಪಕ್ಕದ ಪೇಜಲ್ಲಿ ಆ 2 ಸಮೀಕರಣಗಳ ಕೋಷ್ಟಕವನ್ನು ತಯಾರಿಸಬೇಕು. ಮೌಲ್ಯಮಾಪನ ಮಾಡುವವರಿಗೆ ಸಹಕಾರಿ ಆಗ್ತದೆ. ಇಲ್ಲಿ ಗ್ರಾಫ್ ಕಾಣ್ತದೆ, ಅದರ ಕೋಷ್ಟಕ ಇಲ್ಲಿ ಕಾಣ್ತದೆ. ಇಲ್ಲಿ ಕೋಷ್ಟಕವನ್ನು ಮಾಡಿ ಆ ಬಿಂದುಗಳನ್ನು ಇಲ್ಲಿ ಗುರುತಿಸಿ ಮತ್ತೆ ಗ್ರಾಫ್ ಲೆಕ್ಕವನ್ನು ಮಾಡಿ. ಅದೇ ರೀತಿ ಓಜೀವ್ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಮತ್ತೊಂದು ಪೇಜ್ನಲ್ಲಿ ಮತ್ತೊಂದು ಗ್ರಾಫ್ ಹಾಳೆಯನ್ನು ಕೊಟ್ಟಿರ್ತಾರೆ. ಗ್ರಾಫ್ ಹಾಳೆಯ ಎಡಭಾಗದ ಪೇಜ್ ಖಾಲಿ ಇರ್ತದೆ. ಗ್ರಾಫ್ ಹಾಳೆಯ ಎಡಭಾಗದ ಪೇಜ್ನಲ್ಲಿ ನೀವು ಅಲ್ಲಿ ವರ್ಗಾಂತರದ ಕೋಷ್ಟಕವನ್ನು ತಯಾರಿಸಬೇಕು. ಅಧಿಕ ವಿಧಾನದ ಅಥವಾ ಕಡಿಮೆ ವಿಧಾನದ ಕೋಷ್ಟಕ ತಯಾರಿಸಿ ಅದರ ಪಕ್ಕದಲ್ಲಿಯೇ ಎಡಭಾಗದಲ್ಲಿ ಕೋಷ್ಟಕ, ಬಲಭಾಗದಲ್ಲಿ ಓಜೀವ್ ನಕ್ಷೆ, ಆ ತರ ಇರುವ ಹಾಗೆ ಗ್ರಾಫ್ ಪ್ರಶ್ನೆಗಳನ್ನು ಮಾಡಿಕೊಳ್ಳಿ. ಹಾಗೆ 1 ಅಂಕದ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು, ನಂತರ 1 ಅಂಕದ ಪ್ರಶ್ನೆಗಳು, ಆಮೇಲೆ ಪ್ರಮೇಯ ಬರೆಯಿರಿ. 2 ಪ್ರಮೇಯ ಬರೆದಾದ ನಂತರ ನಕ್ಷೆ ಮಾಡಿ, ಮತ್ತೆ ಓಜೀವ್ ಮಾಡಿ. ಆಮೇಲೆ ನಿಮ್ಗೆ ಸುಲಭವಾಗುವಂತಹ ಪ್ರಶ್ನೆಗಳು ಯಾವುದಿವೆ ಅಂತ ಹುಡುಕಿ.
ಅಲ್ಲ, ಅನೇಕ ಪ್ರಶ್ನೆಗಳು ನೀವು ಕಲ್ತಿರುವಂತದ್ದು ಇರ್ತದೆ. ನಮ್ಮ ಸಂಖ್ಯಾಶಾಸ್ತ್ರ ಪಾಠದ ಪ್ರಶ್ನೆಗಳು ಇರ್ತವೆ. ಮಧ್ಯಾಂಕ ಕಂಡು ಹಿಡಿಯುವಂಥದ್ದು, ಬಹುಲಕ ಕಂಡು ಹಿಡಿಯುವಂಥದ್ದು, ಅಥವಾ ಸರಾಸರಿ ಕಂಡು ಹಿಡಿಯುವಂತಹ ಲೆಕ್ಕಗಳು ಇರ್ಬೋದು. ಅದನ್ನು ಮಾಡಿ, ರಚನೆಗಳನ್ನು ಮಾಡಿ. ಹೀಗೆ ನಿಮ್ಗೆ ಸುಲಭವಾಗಿರುವಂತಹ ಒಂದು 30ರಿಂದ 40 ಪ್ರಶ್ನೆಗಳು ಇರ್ತವೆ. ಅದನ್ನು ಮೊದಲು ಕಂಪ್ಲೀಟ್ ಮಾಡಿ. ನಮಗೆ ಸುಲಭ ಅನ್ನಿಸಿದಂತಹ ಪ್ರಶ್ನೆಗಳನ್ನು ಮೊದಲು ಉತ್ತರಿಸುವುದು ತುಂಬಾ ಉತ್ತಮ, ಅತಿ ಉತ್ತಮ ಅಂತ ನಾನು ಹೇಳ್ತಾ ಇದ್ದೇನೆ. ಅದರ ನಂತರ ಮೀಡಿಯಂ ಪ್ರಶ್ನೆಗಳು, ಅದು 2 ಅಂಕದಿರ್ಬೋದು, 3 ಅಂಕದಿರ್ಬೋದು, 4 ಸಾಧಾರಣವಾಗಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿ. ಮತ್ತು 4 ಅಂಕದ ಪ್ರಶ್ನೆಗಳಲ್ಲಿ 1-2 ಪ್ರಶ್ನೆಗಳು ಕ್ಲಿಷ್ಟವಾಗಿರ್ತವೆ. 3 ಅಂಕದ ಪ್ರಶ್ನೆಗಳಲ್ಲಿ 1-2 ಪ್ರಶ್ನೆಗಳು ಕ್ಲಿಷ್ಟವಾಗಿರ್ತವೆ. ಅವುಗಳನ್ನು ಕೊನೆಗೆ ಪ್ರಯತ್ನಿಸಿ. ಆ ಎಲ್ಲವನ್ನು ಆದ ನಂತರ ನೀವು ಮತ್ತೆ ಪುನಃ 1 ಅಂಕದ ಪ್ರಶ್ನೆಗಳಿಗೆ ಬಂದು ಅದನ್ನು ಭರ್ತಿ ಮಾಡಿ, ಯಾವುದೆಲ್ಲ ಬಿಟ್ಟು ಹೋಗಿದೆ ಅದನ್ನು ಭರ್ತಿ ಮಾಡಿ. ಹೀಗೆ ಉತ್ತರಿಸುವಂತಹ ವಿಧಾನ. ಮತ್ತು ನಾನು ಮೊನ್ನೆ ಹೇಳಿದ್ದೇನೆ, ನಿಮ್ಗೆ ಉತ್ತರ ಪತ್ರಿಕೆ ಕೊಟ್ಟಾದ ನಂತರ ಪ್ರಶ್ನೆ ಪತ್ರಿಕೆ ಕೊಡುವವರೆಗೆ 5 ನಿಮಿಷ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ನಲ್ಲಿ ನೀವು ನಿಮ್ಮ ಸೂತ್ರಗಳನ್ನು ಪುನರ್ಮನನ ಮಾಡಿಕೊಳ್ಳಿ, ಸ್ಮರಣೆಗೆ ತಂದುಕೊಳ್ಳಿ. ಈ ತ್ರಿಕೋನಮಿತಿ ಕೋಷ್ಟಕವನ್ನು ಕೊನೆಯ ಪೇಜ್ನಲ್ಲಿ ಸುಮ್ಮನೆ ರಫ್ ಆಗಿ ಬರ್ಕೊಳ್ಳಿ. ಕೆಲವೊಂದು ಸೂತ್ರಗಳನ್ನು ಸಮಯ ಇದ್ರೆ ಕೆಲವೊಂದು ಸೂತ್ರಗಳನ್ನು ಬರ್ಕೊಳ್ಬಹುದು. ಯಾಕಂದ್ರೆ ಮತ್ತೆ ನೀವು ಲೆಕ್ಕ ಮಾಡುವಾಗ ಅದು ನಿಮಗೆ ಉಪಯೋಗಕ್ಕೆ ಬರ್ತದೆ. ಮತ್ತು ಕೊನೆಯದಾಗಿ ಪ್ರತಿಯೊಂದು ಪುಟದ ಕೆಳಭಾಗದಲ್ಲಿ ಇಷ್ಟು ಜಾಗ ಕಚ್ಚಾ ಕೆಲಸಕ್ಕಾಗಿ ರಫ್ ವರ್ಕ್ ಮಾಡ್ಲಿಕ್ಕೆ ಬಿಡ್ತಾರೆ. ಅದೇ ಸ್ಥಳವನ್ನು ನೀವು ಉಪಯೋಗಿಸಬೇಕಾಗ್ತದೆ. ಅದನ್ನು ಮತ್ತೆ ಕೊನೆಯಲ್ಲಿ ಕಟ್ ಮಾಡಿ ಬಿಡಬಹುದು. ಇಲ್ಲಿ ಮೇಲ್ಗಡೆ ಉತ್ತರ ಬರಿಬೇಕು. ಬಲಬದಿಯಲ್ಲಿ ಅಂಕಗಳನ್ನು ಬರೀಲಿಕ್ಕೆ ಸ್ಪೇಸ್ ಬಿಟ್ಟಿರ್ತಾರೆ, ಜಾಗ ಬಿಟ್ಟಿರ್ತಾರೆ, ಅಲ್ಲಿ ಉತ್ತರಗಳನ್ನು ಬರಿಬೇಡಿ. ಹೀಗೆ ವಿದ್ಯಾರ್ಥಿಗಳೇ, ಹಲವಾರು ಸೂಚನೆಗಳು ನಿಮ್ಗೆ ನಿಮ್ಮ ಶಿಕ್ಷಕರು ಕೊಟ್ಟಿರ್ತಾರಂತ ನಾನು ಭಾವಿಸ್ತೇನೆ. ನಿಮ್ಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಉತ್ತಮವಾದ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ನಿಮ್ಗೆ ಶುಭಾಶಯಗಳನ್ನು ಕೊಡ್ತಾ ಈ ರಿವಿಷನ್ ತರಗತಿಗಳನ್ನು ಇವತ್ತಿಗೆ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್.